ಯೋಬನ ಪುಸ್ತಕ 3ನೇ ಅಧ್ಯಾಯ 25ನೇ ವಾಕ್ಯ. ದ ಬುಕ್ ಆಫ್ ಜೋಬ್. ಇಫ್ ಯು ಡೋಂಟ್ ನೋ ಜೋಬ್ ಯು ಹ್ಯಾವ್ ನೋ ಜಾಬ್ ಅಂತಾರೆ. ಯೋಬ ಎಲ್ಲಿದೆ ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಏನಿಲ್ಲ, ಬೇರೆ ಏನೂ ಕೆಲಸ ಇಲ್ಲ. ನನಗೆ ಭಯವು ಹುಟ್ಟಿದೊಡನೆಯೇ ಆಪತ್ತು ಸಂಭವಿಸುವುದು. ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. ನನಗೆ ಯಾವ ಶಾಂತಿಯು, ವಿಶ್ರಾಂತಿಯು, ಉಪಶಮನವು ಇರುವುದಿಲ್ಲ. ಯಾವಾಗಲೂ ಕಳವಳವೇ. ಕಳೆದ 2 ವಾರದ ಹಿಂದೆ ಶನಿವಾರ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಒಂದು ಪ್ರಾರ್ಥನೆ ಮಾಡಿ ನಾವು ಮಲಗಿದ್ವಿ. ಪ್ರೇಯರ್ ಮಾಡಿ ಮಲಗುವಾಗ ಪ್ರಾರ್ಥನೆಯಲ್ಲಿ ನಿರ್ದೋಷ್ ರಿಸಲ್ಟ್ಗಾಗಿನೂ ನಾವು ಪ್ರೇಯರ್ ಮಾಡಿ ಮಲಗಿದ್ವಿ. ರಿಸಲ್ಟ್ ಚೆನ್ನಾಗಿ ಬರಲಿ ಅಂತ ಪ್ರೇಯರ್ ಮಾಡಿ ಮಲಗಿದಂಥ ನಾವು, ರಿಸಲ್ಟ್ಗಾಗಿ ಪ್ರೇಯರ್ ಮಾಡಿ ಮಲಗಿದಂಥ ನಾವು, ದಿಢೀರಂತ ನನ್ನ ಮಗ ಏನು ಮಾಡಿದ್ದಾನೆ, ಬೆಳಿಗ್ಗೆ ಎದ್ದು ಅವ್ರ ಅಮ್ಮನ ಹತ್ರ ಓಡಿ ಬಂದು ಹೇಳ್ದ, ಮಮ್ಮಿ ರಿಸಲ್ಟಲ್ಲಿ ಫುಲ್ಲು ಫೇಲ್ ಆದಂಗೆ ಬಂದ್ಬಿಡ್ತು ನನಗೆ. ಹಂಗಾಗಿ ಕನಸಲ್ಲಿ ನಮ್ಮ ಅಪ್ಪ ಬಂದು ಸರಿ ಹೊಡೆದವ್ರೆ. ಆ ಹೊಡೆದಿದ್ದ ಭಯಕ್ಕೆ ನಾನು ಮಧ್ಯರಾತ್ರಿ ಎದ್ದು ಕೂತ್ಕೊಂಡ್ಬಿಟ್ಟೆ. ಹಾಗಾಗಿ ನನಗೆ ಏನಾಗುತ್ತೋ ಅಂತ ಗೊತ್ತಾಗಲಿಲ್ಲ. ರಾತ್ರಿ ಪಾಪ ಪ್ರೇಯರ್ ಮಾಡಿ ಮಲಗಿದ ವಿಷಯನೂ ರಿಸಲ್ಟ್. ಆದರೆ ಅವನಿಗೆ ರಾತ್ರಿಯಲ್ಲಿ ಅವರ ಅಪ್ಪ ಏನು ಹಿಡ್ಕೊಂಬಂದಿದ್ದಾರೆ, ಅವನಿಗೂ ಕೂಡ ಪಾಪ ನೆಮ್ಮದಿಯಾಗಿ ನಿದ್ದೆ ಬಂದಿಲ್ಲ. ಹಾಗಿದ್ರೆ ಇವತ್ತು ನಮ್ಮ ನಿಮ್ಮ ಜೀವಿತದಲ್ಲಿ ನಾನು ನಿಮಗೆ ಇವಾಗ ನೀವು ಹಾಕಬೇಕು, ಎಲ್ಲರಿಗೂ ಏನಿದು ಎದುರಾಗುವಂಥ 2 ಅಕ್ಷರ. ಎಲ್ರಿಗೂ ಎದುರಾಗುವಂಥ 2 ಅಕ್ಷರ ಯಾವುದು? ನಿರ್ದೋಷನೂ ಬಿಡಲ್ಲ, ಅವರ ಅಪ್ಪನ್ನೂ ಬಿಡಲ್ಲ. ಒಂದೊಂದು ಸರಿ ರಾಹುಲ್ ಗಾಂಧಿ ಇತ್ತೀಚೆಗೆ ಮೋದಿಯವ್ರ ಬಗ್ಗೆ ಹೇಳುವಾಗ ಒಂದು ಎಪ್ಸ್ಟೈನ್ ಫೈಲ್ಸ್ದು ಒಂದು ವಿಷಯ ಬಂತು ಸಂಸತ್ನಲ್ಲಿ. ಮೋದಿಜಿ ಆಪ್ಕೆ ಆಂಖೋ ಮೇ ಡರ್ ದಿಖಾಯಿ ದೇ ರಹಾ ಹೈ. ಆ ವಿಷಯ ಹೇಳ್ತಿದ್ದಾಗ ಮೋದಿ ಕಣ್ಣಲ್ಲೂ ಏನು ಬಂದಿದೆಯಂತೆ? ಭಯ ಬಂದಿದೆ. ಮೋದಿಗೂ ಕೆಲವು ವಿಷಯಗಳನ್ನ, ಗುಜರಾತ್ನ ನರಮೇಧದ ಬಗ್ಗೆ ಎಲ್ಲ ಇಂಟರ್ವ್ಯೂ ಮಾಡಿದಾಗ, ಮೋದಿ ಇಂಟರ್ವ್ಯೂ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡ್ರಿ, ಭಯದಲ್ಲೇ ಮಾತಾಡಿದ. ಮಧ್ಯದಲ್ಲಿ ನೀರು ಕುಡಿತಾರೆ. ಯಾಕಂದರೆ ಆ ನರಮೇಧಗಳಾದಾಗ ಯಾರು ಕೈವಾಡ ಇತ್ತು ಅನ್ನೋದು ಇವತ್ತಿಗೂ ಜನರಿಗೆ ಗೊತ್ತಿಲ್ಲ. ಆದರೆ ಭಯ ಮೋದಿಯವ್ರನ್ನೂ ಬಿಟ್ಟಿಲ್ಲ. ಅನ್ನುವಂಥ ಹೊಸ ಟೆಕ್ನಾಲಜಿ ಬಂದಿದ್ದರಿಂದ ಬಹಳಷ್ಟು ಜನರಿಗೆ ಉಟ್ಕೊಂಡಿರುವಂಥ ಪ್ರಶ್ನೆ ಏನಂದರೆ, ಮುಂದಿನ ಕಾಲದಲ್ಲಿ ಅನೇಕ ಯೌವನಸ್ಥರುಗಳಿಗೆ ಕೆಲಸಗಳು ಸಿಗಲ್ಲ, ಜಾಬ್ಲೆಸ್ ಆಗ್ಬೋದು ನಿಮ್ಮ ಕಂಪನಿಗಳು ಕೂಡ. ಯಾಕಂದರೆ ರೋಬೋಟ್ ರೀತಿಯಲ್ಲಿ ಬರುವಂಥ ಅನೇಕ ಟೆಕ್ನಾಲಜಿಗಳು ಮನುಷ್ಯನನ್ನು ಮೀರಿ ಕಾರ್ಯ ಮಾಡಲಿಕ್ಕೆ ಆರಂಭಿಸುತ್ತೆ ಅನ್ನುವಂಥ ಭಯ ಯಾರನ್ನೂ ಬಿಟ್ಟಿಲ್ಲ. ನನಗೀಗಲೂ ನೆನಪಿದೆ, SSLC ಮುಗಿದ ಮೇಲೆ ಚೆನ್ನಾಗಿ ಓದ್ತಿದ್ದಂಥ ಬ್ರೈಟ್ ಸ್ಟೂಡೆಂಟ್ ನಾನು. ಆದರೆ ನನಗೆ ಭಯ ಹುಟ್ಟಿಸಿದ್ದು ಒಂದೇ ಒಂದು ಸಬ್ಜೆಕ್ಟ್, ಅದು ಗಣಿತ. ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ಬಂತು. ನಾನು ಮಧ್ಯರಾತ್ರಿಯಲ್ಲಿ ನೀವು ಈಗ ಎಬ್ಬಿಸಿ ಕೇಳಿದ್ರು ಕೂಡ 1497 ವಾಸ್ಕೋ ಡ ಗಾಮ ಬಂದಿದ್ದು ಅಂತ ಹೇಳ್ತೀನಿ. 1757 ಪ್ಲಾಸಿ ಕದನ, ಇದೆಲ್ಲ ನಾನು ಕಂಠಪಾಠ ಮಾಡಿದ್ದು 40ನೇ ವರ್ಷದಲ್ಲಿ ನೆನಪಿದೆ. ಆದರೆ ಗಣಿತ A+B² ಕೇಳಿದ್ರೆ ನನಗಾಗಲ್ಲ. ಆದರೆ ಅದಾದಮೇಲೆ ನಾನು ಓದ್ಕೊಂಡು ನಾನು ಚೆನ್ನಾಗಿ ಬರಬೇಕು ಅಂತ ಹೇಳಿ ನಾನು PCMB ಸೈನ್ಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನನಗೆ ಗೊತ್ತಿಲ್ಲ ಆಗ ಸೈನ್ಸ್ ಸಬ್ಜೆಕ್ಟಲ್ಲಿ ಏನೇನಿದೆ ಅಂತ. ಒಂದು ಪುಸ್ತಕನೂ ತೊಗೊಂಬಂದೆ. ಆ ಪುಸ್ತಕ ತೊಗೊಂಬಂದು ತೆರೆದ್ರೆ ಅದರಲ್ಲೆಲ್ಲ ಗಣಿತಗಳೇ ಕಾಣ್ತಿದೆ. ಆಲ್ಗೋರಿದಮ್ಸ್, ಆ ರಿದಮ್ಸ್, ಈ ರಿದಮ್ಸ್. ನನಗೆ ರಿದಮ್ಮೇ ಹೊರಟೋಯ್ತು. ಹಾಗಾಗಿ ನಾನೇನು ಮಾಡಿದೆ, ಯಾವನಾದರೂ ಇದನ್ನ ಓದ್ತಾನೋ ಅಂತ ಹೇಳಿಬಿಟ್ಟು ಸೈನ್ಸೇ ತೊಗೊಳ್ದೆ ನಾನು ITIಗೆ ಹೋಗ್ಬಿಟ್ಟೆ. ಅದನ್ನ ಕೇಳಿಕೊಂಡೆ ಯಾವ್ಯಾವುದಿದೆ ಅಂತ. ಲಾಸ್ಟಲ್ಲಿ ಹೇಳಿದ್ರು ಕ್ಯಾಲ್ಕುಲೇಷನ್ ಅಂತ ಒಂದು ಸಣ್ಣ ಸಬ್ಜೆಕ್ಟ್ ಇದೆ ಅಂದರು. ನನಗೂ ಭಯ ಹುಟ್ಟಿಸಿದ್ದು ಯಾವುದಂದರೆ ಗಣಿತ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಈ 2 ಅಕ್ಷರ ನಮ್ಮ ಜೀವಿತಗಳಲ್ಲಿ ಒಬ್ಬೊಬ್ಬರಲ್ಲೂ ಒಂದೊಂದು ರೀತಿಯ ಭಯ ಹುಟ್ಟಿಸುತ್ತೆ. ಸ್ಕೂಲ್ ಮಕ್ಕಳಿಂದ ಹಿಡಿದು, ಸಣ್ಣ ಮಕ್ಕಳಿಂದ ಹಿಡಿದು, ದೊಡ್ಡವರಿಂದ ಹಿಡಿದು, ಜೀವನದ ಸಂಪಾದನೆ ಇರ್ಬೋದು ಅಥವಾ ಭವಿಷ್ಯ ಇರ್ಬೋದು, ಅವುಗಳೆಲ್ಲ ಭಯ ಹುಟ್ಟಿಸುತ್ತೆ. ಇಲ್ಲಿ ನೋಡಿದಂಥ ಪುಸ್ತಕದಲ್ಲಿ ವ್ಯಕ್ತಿ ಯೋಬ, ಇವನು ಯಾರು? ಇವನು ಮಧ್ಯದಲ್ಲಿರೋ ವ್ಯಕ್ತಿ ಅಲ್ಲ. ಚರಿತ್ರೆ ನೀವು ಸ್ಟಡಿ ಮಾಡಿದ್ರೆ ಅಬ್ರಹಾಮ ಇಸಾಕನ ಸಮಯದಲ್ಲಿದ್ದಂಥ ವ್ಯಕ್ತಿ ಅವನು. ಆದರೆ ಈ ಪುಸ್ತಕವನ್ನು ಬುಕ್ ಆಫ್ ವಿಸ್ಡಮ್ ಅಂತ ಹೇಳಿ ಮಧ್ಯದಲ್ಲಿ ಬರೆಸಿಟ್ಟಿದ್ದಾರೆ. ಅದು ಏನಕ್ಕೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ಬೈಬಲ್ ಸ್ಟಡಿಗೆ 2ನೇ ವಾರ ಬರಬೇಕು. ಇಲ್ಲಾಂದರೆ ನಿಮ್ಗೆ ಅದು ಸಾಯೋವರೆಗೂ ಗೊತ್ತಾಗಲ್ಲ.
ಆದರೆ ಯೋಬ ಆ ಕಾಲದಲ್ಲಿ ಇದ್ದವನು, ಅವನ ಹೆಸರಿಗೆ ಅರ್ಥ ಹಿಂಸಿಸಲ್ಪಟ್ಟವನು. ಸೊ ಯೋಬ ಅನ್ನೋ ಹೆಸರಿಗೆ ಅರ್ಥ ಏನು? ಹಿಂಸಿಸಲ್ಪಟ್ಟವನು, ಪರ್ಸಿಕ್ಯೂಟೆಡ್ ಒನ್. ಅವನ ಹೆಸರಿಗೆ ಅರ್ಥನೇ ಹಿಂಸೆ ಅನ್ನುವಂಥ ಅರ್ಥ. ಸೊ ನೀವು ಇಲ್ಲಿ ವಾಕ್ಯದಲ್ಲಿ ನೀವು ನೋಡೋದಾದರೆ ಈ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ನನಗೇನು ಮಾಡುತ್ತಂತೆ ಬರುವುದು, ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವೂ ಇರೋದಿಲ್ಲ, ಯಾವಾಗಲೂ ನನಗೇನಿದೆ ಅಂತೆ ಕಳವಳ. ಯೋಬನ ಪುಸ್ತಕವನ್ನು ನೀವೇನಾದರೂ ಓದೋದಾದರೆ, ಒಬ್ಬ ಸೇವಕರು, ಪರಿಶುದ್ಧವಂತ ಸೇವಕರು ಹೇಳಿದ್ರು, ಯೋಬನ ಪ್ರಸಂಗ ನಾನು ಮಾಡುವಾಗಲೆಲ್ಲ ನನಗೂ ಯೋಬನ ಥರ ಏನಾದರೂ ಒಂದು ಕಷ್ಟ ಬರುತ್ತೆ ಅಂತ. ನಾನು ಧೈರ್ಯವಾಗಿ ಹೇಳಬಲ್ಲೆ, ಈ ವಾಕ್ಯವನ್ನು ನಾನು 2 ವಾರದಿಂದ ಇದಕ್ಕೆ ಸಿದ್ಧ ಆಗ್ತಾ ಇದ್ದೀನಿ. ಮೊದಲು ನನ್ನ ಮಗಳು ಹುಷಾರಿಲ್ಲದೆ ಆದಳು, 2ನೇದಾಗಿ ನನ್ನ ತಾಯಿಗೆ ಉಸಿರಾಟದ ಪರಿಸ್ಥಿತಿ ಆಯಿತು, ಹೋದ ವಾರದಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ, ಕಳೆದಾಗಿ ನನಗೆ ಕಾಲಿನಲ್ಲಿ ಒಂದು ಎಕ್ಸ್ಟ್ರಾ ಗ್ರೋತ್ ಆಗಿದೆ, ಹೆಲ್ತ್ ಸ್ಲಿಪ್ಪರ್ ಹಾಕೋಬೇಕು ಅಂತ ಹೇಳಿದ್ದಾರೆ. ನಮ್ಮ ಅಪ್ಪನಿಗೆ ಈ ವಾರ ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು. ನೀವು ನೋಡೋದಾದರೆ ಯೋಬನ ಪುಸ್ತಕ ನನಗೆ ಈ ವಾರದಲ್ಲಿ ಸ್ವಲ್ಪ ಮಟ್ಟಕ್ಕೆ ಇವನ್ ಆಸ್ಪತ್ರೆ ಖರ್ಚುಗಳಾಯಿತು, ನಷ್ಟಗಳು ಸ್ವಲ್ಪ ಉಂಟಾಯಿತು. ಹಾಗಂತೇಳಿ ಯೋಬನ ಪುಸ್ತಕ ಓದದೇ ಇರಬೇಡ್ರಿ. ನೋಡ್ರಿ, ಈಗ ಹೇಳಿದ್ರೆ ಸಾಯವರೆಗೂ ನೀವು ಯಾರೂ ಓದೋದೇ ಇಲ್ಲ. ಧೈರ್ಯಶಾಲಿಗಳಾದರೆ ನೀವೇನು ಮಾಡಬೇಕು? ಯಾವುದನ್ನ ಓದಬೇಕು? ಆಮೇಲೆ ಬರಬೇಡ್ರಿ, ಪಾಸ್ಟ್ರೇ ನೀವು ಹೇಳ್ಬಿಟ್ರಿ ಅಂತ ಓದಕ್ಕೆ ಸ್ಟಾರ್ಟ್ ಮಾಡ್ಕೊಂಡು ನಮಗೆಲ್ಲ ಅಡ್ಡಾಕಬಿಡ್ತು ಅಂತ. ನಾನು ಅದಕ್ಕೆ ಹೊಣೆ ಅಲ್ಲ. ಆದರೆ ಯೋಬನ ಜೀವಿತವನ್ನು ನೀವು ಓದಿದ್ರೆ ಅಲ್ಲಿ ಬರುವಂಥ ಕಷ್ಟ ಹಿಂಸೆಗಳು ಒಂದು ವೇಳೆ ನಿಮಗೆ ಬಂದರೂ ಕೂಡ ಈ ವಾರದಲ್ಲಿ ನೀವು ನನ್ನನ್ನು ಕೇಳಿದ್ರೆ ಅದರಿಂದ ನನಗೆ ಒಳ್ಳೆಯ ಲಾಭಗಳು ಉಂಟಾಗಿದೆ. ಅದರಲ್ಲಿ ದೇವರು ನನ್ನೊಳಗೂ ಕಾರ್ಯ ಮಾಡಿದ್ದಾನೆ. ದೇವರು ನನಗೂ ಈ ವಾರದಲ್ಲಿ ಅವುಗಳನ್ನು ನಿಭಾಯಿಸಲಿಕ್ಕೆ ಕೃಪೆ ಕೊಟ್ಟನು. ಹಾಗಾಗಿ ನಮ್ಮ ಸಭೆಯಲ್ಲೂ ನಾನು ನೆನೆಸ್ತೀನಿ, ಕೆಲವರು ಕೂಡ ಇದನ್ನು ಸ್ವಲ್ಪ ಮಟ್ಟಕ್ಕೆ ಹಾದು ಹೋದರೂ ಕೂಡ ಅನ್ನೋದನ್ನು ನಾನು ಈ ವಾರದಲ್ಲಿ ಕೆಲವರನ್ನು ನೋಡಿ ನೆನೆಸಿದೆ ನನಗೆ. ಯಾಕಂದರೆ ಯೋಬನ ಜೀವಿತದಲ್ಲಿ ಆದಂತಹ ಒಂದು ಭಯ, ಅವನಿಗೆ ಉಂಟಾದಂಥ ಆಪತ್ತು ಅದೇನು? ಮೊದಲನೇದಾಗಿ ಯೋಚನೆ ಮಾಡಿ ನೋಡ್ರಿ, ನೀವು ವಾಕ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಭಯ ಹುಟ್ಟಿದೊಡನೆಯೇ ಏನು ಬರುತ್ತಂತೆ? ಆಪತ್ತು ಸಂಭವಿಸುವುದು. ಮೊದಲನೇದಾಗಿ ಎಲ್ಲರೂ ಹೇಳ್ತೀರಾ, ನಿಮ್ಮ ಭಯ ಬಂದರೆ ನಿಮಗೇನು ಬರುತ್ತೆ? ಆಪತ್ತು ಬರುತ್ತೆ. ಭಯ ಹುಟ್ಟುವಾಗ ಅವ್ರ ಅಣ್ಣ ಆಪತ್ತು ಉಟ್ಕೊಳ್ತಾನೆ. ನೀವು ಆ ಅಣ್ಣನ ಕರಿಬೇಕಾಗೇ ಇಲ್ಲ. ಆ ಅಣ್ಣ ಸಾಧಾರಣವಾಗಿ ತಮ್ಮ ಹುಟ್ಟಿದ ತಕ್ಷಣವೇ ಅವಳಿ ಜವಳಿ ಥರ ಅವನು ಉಟ್ಕೊಬಿಡ್ತಾನೆ. ಈ ಯೋಬ ಯಾರು? ಇವನು ನಿಜವಾಗಲೂ ನೀತಿವಂತನ ಅಥವಾ ಇವನಿಗೆ ಯಾಕೆ ಈ ಥರ ಕಷ್ಟ ಬಂತು? ಇವತ್ತು ಯೋಬನ ಪುಸ್ತಕವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಬೇಗನೆ ಬೇರೆಯವರ ಜೀವಿತದಲ್ಲಿ ಕಷ್ಟ ಕಾಯಿಲೆ ಬಂದರೆ ತೀರ್ಪು ಮಾಡಿಬಿಡ್ತೀರ. ಯೋಬ 1ನೇ ಅಧ್ಯಾಯದಲ್ಲಿ ನೀವು ನೋಡೋದಾದರೆ ಅವನ ಬಗ್ಗೆ ಹೇಳಿದಂಥ ಸಾಕ್ಷಿ ಏನು? ಯೋಬನೆಂಬ ಒಬ್ಬ ಮನುಷ್ಯನಿದ್ದನು, ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಏನು ಮಾಡಿದ್ದಂತೆ? ಕೆಟ್ಟದ್ದನ್ನು ನಿರಾಕರಿಸಿ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ನು. ಅವನಿಗೆ ಏನೆಲ್ಲ ಇದ್ದರೂ ಗೊತ್ತಾ ನಿಮಗೆ? 3ನೇ ವಾಕ್ಯದಲ್ಲಿ ಕೆಳಗಡೆ ಓದ್ಕೊಂಬಂದರೆ 7 ಮಂದಿ ಗಂಡು ಮಕ್ಕಳು, 3 ಮಂದಿ ಏನಾಗಿದ್ರಂತೆ? ಹೆಣ್ಮಕ್ಳು ಇದ್ದರು. ಅವನಿಗಿದ್ದಂಥ ಅತಿ ದೊಡ್ಡ ಬಿಸ್ನೆಸ್ 7,000 ಕುರಿ, 3,000 ಒಂಟೆ, 500 ಜೋಡಿ ಎತ್ತು, ಸೇವಕರುಗಳು. ಇದೆಲ್ಲ ಇರುವಂಥ ವ್ಯಕ್ತಿ ಅವತ್ತಿನ ದಿವಸದಲ್ಲಿ ಸೈತಾನನು ದೇವರ ಸನ್ನಿಧಿಯಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಹೋದಾಗ ಅವನು 8ನೇ ವಾಕ್ಯದಲ್ಲಿ ದೇವರು ಅವನಿಗೆ ಹೇಳ್ತಾನೆ, ಯೆಹೋವನು ನನ್ನ ದಾಸನಾದ ಯೋಬನ ಮೇಲೆ ಏನು ಮಾಡ್ತಾ ಇದೀಯಾ ನೀನು? ಗಮನ ಇಟ್ಟಿದೀಯಾ ಅಂತ ಕೇಳ್ತಿದ್ದಾನೆ. ಆಗ ಸೈತಾನ ನಿನಗೆ ಏನು ಹೇಳ್ತಾ ಇದ್ದಾನಂದರೆ, ದೇವರೇ ನೀನು ಅವನಿಗೆ ಇಷ್ಟು ಕೊಟ್ಟು ಅವನ್ನ ಕಾಪಾಡ್ತಾ ಇರೋದಕ್ಕೆ ಕಾರಣ ಏನು ಗೊತ್ತಾ? ನೀನು ಅವನ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದೀಯ, ಒಪ್ಪಂದ. ಏನು ಗೊತ್ತಾ? ನಿನ್ನನ್ನು ಆರಾಧನೆ ಮಾಡಿ ನಿನಗೆ ನೆಟ್ಟಗಿರೋರ್ನೆಲ್ಲ ನೀನು ಕಾಪಾಡ್ತೀಯ. ಅದಕ್ಕೆ ಅವನು ನಿನ್ನ ಜೊತೆನೇ ನೆಟ್ಟಗಿದ್ದಾನೆ, ನೀನು ಅವನ ವಸ್ತುಗಳನ್ನೆಲ್ಲ ಏನು ಮಾಡ್ತಾ ಇದೀಯಾ? ನೋಡ್ರಿ, ಇದನ್ನ ಅರ್ಥ ಮಾಡ್ಕೋಬೇಕು. ಆರಾಧನೆ ಮಾಡಿ ದೇವರಿಗೆ ಭಯಭಕ್ತಿ ಉಳ್ಳವನ್ನ ಮುಟ್ಟಬೇಕಂದ್ರೆ ಸೈತಾನ ದೇವರ ಹತ್ರ ಹೋಗ್ಬೇಕು. ಅವಾಗಲೂ ಸೈತಾನನಿಗೆ ಚೆನ್ನಾಗಿ ಗೊತ್ತು ಕಾಂಟ್ರಾಕ್ಟ್ ಯಾರ ಜೊತೆ ಆಗಿದೆ? ದೇವರ ಜೊತೆ ಅವನಿಗೆ ಆಗಿದೆ. ಯಾಕೆ ಆರಾಧನೆ ಮಾಡಬೇಕು, ದೇವರನ್ನ ಆರಾಧಿಸಬೇಕು, ದೇವರಿಗೆ ಮಾಡಬೇಕು ಅಂದರೆ ಅದು ನಿಮ್ಮ ಲಾಭಕ್ಕೆ ಅಂತ. ದೇವರ ಲಾಭ ಏನಿಲ್ಲ ಅದರಲ್ಲಿ. ಯಾರಿಗೆ ಲಾಭ? ನಮಗೆ ಲಾಭ. ಯಾಕಂದರೆ ಆ ಕಾಂಟ್ರಾಕ್ಟ್ನಲ್ಲಿ ನೀನು ದೇವರನ್ನು ಆರಾಧಿಸಿ ನಿರ್ದೋಷವಾಗಿ ಯಥಾರ್ಥ ಚಿತ್ತನಾಗಿದ್ದರೆ ಸೈತಾನನಿಗೆ ಚೆನ್ನಾಗಿ ಗೊತ್ತು ಆ ಕಾಂಟ್ರಾಕ್ಟ್ನ ನಾನು ಬ್ರೇಕ್ ಮಾಡೋಕ್ಕಾಗಲ್ಲ. ಈಗ ಅವನು ಹೇಳ್ತಾ ಇದ್ದಾನೆ, ದೇವರೇ ಅವಾಗ ಪರ್ಮಿಷನ್ ಕೊಡ್ತಾ ಇದ್ದಾನೆ. 1ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತಾನೆ, ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಏನು ಹಾಕಿದೀಯ? ನೀನು ಬೇಲಿಯನ್ನು ಹಾಕಿದೀಯ. ಹಾಗಿದ್ರೆ ದೇವರ ಮಕ್ಕಳೇ, ನಿಮ್ಮ ಜೀವಿತದ ಸುತ್ತಲೂ ಬೇಲಿ ಇದೆ. ಆ ಬೇಲಿಯನ್ನು ನಾವು ಕಾಪಾಡ್ಕೋಬೇಕಂದ್ರೆ ನಾವು ಈ ಯಥಾರ್ಥ ಚಿತ್ತರಾಗಿ ನೀತಿವಂತರಾಗಿ ದೇವರಿಗೆ ಭಯಪಟ್ಟು ಕೆಟ್ಟದ್ದನ್ನು ನಿರಾಕರಿಸುವವರಾಗಿ ಇರೋರಿಗೆ ಮಾತ್ರನೇ. ನಿನಗೆ ಕಾಣಲ್ಲ ಆ ಬೇಲಿ, ಸೈತಾನಿಗೆ ಕಾಣುತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು.
ಭಾಳಷ್ಟು ಜನರಿಗೆ ನಮ್ಮ ಮೇಲಿರೋ ಬೇಲಿ ನಮಗೆ ಗೊತ್ತಿಲ್ಲ. ನಾವು ಆ ಆಕ್ಸಿಡೆಂಟ್ನ ಎಸ್ಕೇಪ್ ಆಗಿದ್ದೋ ಅಥವಾ ಆ ಮನೆಯಲ್ಲಿ ನಮ್ಗೆ ಆದಂಥ ಆಪತ್ತುಗಳಿಂದ ಬದುಕುಳಿದಿರೋದೋ ನಾವು ಹಾಕ್ಕೊಂಡಿದ್ದ ಬೇಲಿ ಅಲ್ಲ. ಯಾರು ಹಾಕಿರೋ ಬೇಲಿ? ಹೌದು. ಆ ಬೇಲಿಯನ್ನು ಕ್ರಾಸ್ ಮಾಡೋಕ್ಕೆ ಸೈತಾನ ಪರ್ಮಿಷನ್ ಕೇಳಬೇಕು. ಆದರೆ ದೇವರು ಪರ್ಮಿಷನ್ ಕೊಟ್ಟ. 2ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ಅವನಿಗೆ ಆದಂಥ ಆಪತ್ತೇನು, ಯೆಹೋವನು ಸೈತಾನಿಗೆ ಹೇಳ್ದ, ಅವನು ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ ನೋಡು. ಮೊದಲನೇದಾಗಿ ಎಲ್ಲ ವಸ್ತುಗಳನ್ನ ದೇವ್ರು ಪ್ರೊಟೆಕ್ಟ್ ಮಾಡಿದರು. ಆದರೆ ಅವನಿಗೆ ಬಂದಂಥ ಆಪತ್ತು ಎಂಥದ್ದಂದರೆ, ಪಾಪ ಅವನ ಆರೋಗ್ಯಕ್ಕೆ ಬಂದಂಥ ಆಪತ್ತು. ಅವನು ನಿನ್ನ ಕೈಯಲ್ಲಿದ್ದಾನೆ ನೋಡು, ಅವನ ಪ್ರಾಣವನ್ನಾದರೂ ನೀನೇನು ಮಾಡಬೇಕು? ಉಳಿಸ್ಬೇಕು. ಯಾಕಂದರೆ ಸೈತಾನ ಹೇಳ್ತಾನೆ, ಚರ್ಮಕ್ಕೆ ಚರ್ಮ ಎಂಬಂತೆ ಒಬ್ಬ ಮನುಷ್ಯನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ 4ನೇ ವಾಕ್ಯದಲ್ಲಿ ತನ್ನ ಸರ್ವಸ್ವವನ್ನು ಕೊಡುವನು. ಆದರೆ ನೀನು ಕೈ ಚಾಚಿ ಅವನ ಅಸ್ಥಿ ಮಾಂಸಗಳನ್ನ ನೀನೇನು ಮಾಡಬೇಕು? ಒಡೆದ್ಬಿಡು. ಅವನ ಶರೀರನ ಒಂದು ವೇಳೆ ನೀನು ಆಕ್ಸಿಡೆಂಟ್ ರೀತಿಯಲ್ಲಿ ಆಪತ್ತಾಗಿ ಒಂದನ್ನು ನೀನು ಮಾಡಿ ನೋಡು, ಅವನು ಖಂಡಿತವಾಗಿ ನೀನನ್ನು ಬಿಟ್ಟುಬಿಡ್ತಾನೆ. ಆದರೆ 2ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಯೋಬನಿಗೆ ನಡು ನೆತ್ತಿಯವರೆಗೂ ಕೆಟ್ಟ ಕುರುಗಳು ಬಂದ್ಬಿಡ್ತು. ಅವನ ಆರೋಗ್ಯ ಒಂದೇ ದಿನದಲ್ಲಿ ಅವನಿಗೆ ಬಂದಂಥ ಆಪತ್ತು. 8ನೇ ವಾಕ್ಯದಲ್ಲಿ ಯೋಬನು ಒಂದು ಬೋಕಿಯನ್ನು ತೆಗೆದುಕೊಂಡು ತನ್ನ ಮೈಯನ್ನು ಕೆರೆದುಕೊಳ್ಳುತ್ತಾ ಬೂದಿಯಲ್ಲಿ ಕೂತ್ಕೊಂಡ. ಮೊದಲನೇದಾಗಿ ಆರೋಗ್ಯದಲ್ಲಿ ಒಬ್ಬನಿಗೆ ಆಪತ್ತು ಬಂದಾಗ ಅವನ ಜೀವಿತದಲ್ಲಿ ಅವನು ಏನು ಮಾತಾಡ್ತಾನೆ ಅಂತ ಗೊತ್ತಾಗಲ್ಲ. ಆದರೆ ನಿಮಗೆ ಗೊತ್ತಾ, ಅವನು ಅದನ್ನೆಲ್ಲ ಹಾದು ಹೋಗುವಾಗ ಅವನ ಹೆಂಡತಿ ಹೇಳ್ತಾಳೆ, ನಿನ್ನ ಯಥಾರ್ಥತ್ವವನ್ನು ಇನ್ನೂ ಬಿಡಲಿಲ್ವಾ ನೀನು? ಎಷ್ಟು ಒಳ್ಳೆಯವನು ಅಂತ ನೀನು ಅಂದ್ಕೊಂಡಿದ್ಯಾ? ನೀನು ನೀತಿವಂತನಾಗಿ ಬದುಕ್ತಿದ್ಯಾ? ಈಗಲಾದರೂ ನೀನು ಇಂಟೆಗ್ರಿಟಿನ ಕಳ್ಕೊ, ನಿನ್ನ ಯಥಾರ್ಥನ ಕಳ್ಕೊ. ಯಾಕೆ? ದೇವರನ್ನು ದೂಷಿಸಿ ಏನು ಮಾಡೋದು? ಸಾಯಿ ಅಂದು. ಆಪತ್ತು ಬಂದಾಗಲೇ ಆಪ್ತರ ಬುದ್ಧಿ ಗೊತ್ತಾಗುತ್ತೆ. ಆಪತ್ತು ಬಂದಾಗಲೇ ಜೊತೆಗಿರೋ ಹೆಂಡತಿ ಕೂಡ ಯಾರು ಅನ್ನೋದು ಗೊತ್ತಾಗೋದು ಅವತ್ತೇ. ಅಲ್ಲಿವರೆಗೂ ಓ ಕಣ್ಣೇ, ಓ ಚೆಲ್ಲೋ, ಫೋನಲ್ಲೆಲ್ಲ ಓ ಮುದ್ದು, ಓ ರಾಣಿ, ಆ ಮುದ್ದು ದಿಢೀರಂತ ಗುದ್ದು. ಅವಳು ಅವಾಗ ಹೇಳ್ತಾಳೆ, ಆಪತ್ತು ಬಂದಾಗ ಅವಳ ಗುಣ ಸ್ಟಾರ್ಟ್ ಆಗಿಬಿಡುತ್ತೆ. ಇಲ್ಲಿ ಕೊಡು ನೀವು ವಾಕ್ಯ ನೀವು ನೋಡೋದಾದರೆ, ಆಕೆಗೆ ಅವನು ಹೇಳ್ತಾ ಇದ್ದಾನೆ ಮೂರ್ಖಗಳು ಮಾತಾಡದಂತೆ. ಅವನು ಹೇಳ್ತಾ ಇದ್ದಾನೆ, ಫೂಲ್, ಮೂರ್ಖಳ ಥರ ಮಾತಾಡ್ತಿದ್ಯಲ್ಲ ನೀನು. ಆ್ಯಕ್ಚುಲಿ ಅವಳು ಹೇಳ್ಬೇಕು ಆ ಮಾತನ್ನ. ಆದರೆ ಯೋಬ ನನಗೆ ತುಂಬ ಇಷ್ಟ. ಯೋಬ ಹೇಳ್ತಾನೆ, ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದುತ್ತೇವಷ್ಟೇ, ಕೆಟ್ಟದ್ದನ್ನು ಹೊಂದಬಾರದು. ಇದೆಂಥ ದೊಡ್ಡ ಮಾತು ಗೊತ್ತಾ? ದೇವರ ಹಸ್ತದಿಂದ ಒಳ್ಳೆಯದನ್ನು ನಾವು ಹೊಂದುವುದಷ್ಟೇ ಅಲ್ಲ, ಕೆಟ್ಟದ್ದನ್ನು ನಾವೇನು ಮಾಡಬಾರ್ದು? ಹೊಂದಬಾರ್ದು. ನಿಜವಾಗಲೂ ದೇವರು ನಮ್ಮ ಜೀವಿತಗಳಲ್ಲಿ ಇರುವಂಥ ವಿಗ್ರಹಗಳನ್ನು ಕೆಲವು ಸಾರಿ ದೇವರು ಮುರಿದು ತೋರಿಸ್ತಾನೆ, ಅದು ಯಾವುದು ಅನ್ನೋದು. ನಾನು ನೋಡಿದ್ದೀನಿ ಕೆಲವು ಜನರುಗಳ ಜೀವಿತದಲ್ಲಿ ಹಣಗಳು ನಿಮ್ಮ ನಿಜವಾದ ಆಪತ್ತು, ನಿಜವಾಗಲೂ ನಿಮಗಿರುವಂಥ ವಿಗ್ರಹ ಯಾವುದು ಅಂತ ನಿಮಗೆ ಗೊತ್ತಾಗಬೇಕಾ? ಅದನ್ನು ತೆಗೆದಾಗ ನೀವು ಮುರಿಯಲ್ಪಟ್ಟು ನಿಮ್ಮ ಕೈಯಲ್ಲಿ ಬದುಕೋಕ್ಕಾಗಲ್ಲ ಅಂತ ಅನಿಸುತ್ತೆ ನೋಡಿ, ಅದೇ ನಿಮ್ಮ ವಿಗ್ರಹ. ಅದು ಕೆಲವರಿಗೆ ಹಣ ಆಗಿರುತ್ತೆ, ಕೆಲವರಿಗೆ ಅದು ವಸ್ತು ಆಗಿರುತ್ತೆ. ನೀವು ನನ್ನನ್ನು ಪರ್ಸನಲ್ಲಾಗಿ ಕೇಳಿದ್ರೆ, ನನ್ನ ಆತ್ಮಿಕ ಜೀವಿತದಲ್ಲಿ ನಾನು ದೇವರನ್ನು ನಂಬಿ ಬಂದ ಮೇಲೆ ಮೊದಲು ಪ್ರೀತಿಸಿದ್ದು ಹೆಚ್ಚು ದೇವರನ್ನ, ಆದರೆ ಕೆಲವು ಸಾರಿ ಮಿತಿಮೀರಿ ನಾನು ಪ್ರೀತಿಸಿದ್ದು ಜನರನ್ನು. ನನ್ನ ಕ್ರೈಸ್ತ ಜೀವಿತದಲ್ಲಿ ಹೆಚ್ಚು ನಾನು ಜನರನ್ನು ಪ್ರೀತಿಸೆ, ನಾನು ಜನರಿಂದ ಒಡೆಯಲ್ಪಟ್ಟೆ. ಅದಕ್ಕೆ ಈಗ ತುಂಬ ಕೇರ್ಫುಲ್ಲಾಗಿ ಪ್ರಾರ್ಥನೆ ಮಾಡಿ 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 ಜನರೊಂದಿಗೆ ಬೆರೆಯೋಕ್ಕೆ ಯೋಚನೆ ಮಾಡ್ತೀನಿ. ಯಾಕಂದರೆ ಆ ಜನರುಗಳ ಹತ್ರ ಹೋಗಿ ಅವ್ರಿಗೇನೆಲ್ಲ ಮಾಡಬೇಕು ಅಂತ ಮಾಡೋಕ್ಕೆ ಹೋಗಿ ಅದರ ಅರಿವು ಸರಿಯಾಗಿಲ್ಲದೆ ಹೆಚ್ಚು ದೇವರನ್ನು ಪ್ರೀತಿಸೋದಕ್ಕಿಂತ ಅವ್ರುಗಳನ್ನು ಪ್ರೀತಿಸ್ಲಿಕ್ಕೆ ನಾನು ಹೋದಾಗ, ದೇವರು ನನ್ನ ಜೀವಿತದಲ್ಲಿ ವ್ಯಕ್ತಿಗಳನ್ನ ದೇವರು ಮುರಿದಿದ್ದಾನೆ, ವ್ಯಕ್ತಿಗಳನ್ನ ತೆಗೆದಾಕ್ತಾನೆ. ಅವಾಗ ನನಗೆ ಗೊತ್ತಾಗುತ್ತೆ ನಾನು ಹೆಚ್ಚು ಪ್ರೀತಿಸಿದ್ದು ಈ ವ್ಯಕ್ತಿನ. ಇವತ್ತು ನಿಮ್ಮ ವಿಗ್ರಹ ಯಾವುದು? ಇವತ್ತು ನಿಮಗೆ ಯಾವುದನ್ನು ತೆಗೆದಾಗ ನಿಮ್ಮ ಹೃದಯ ಜಾಸ್ತಿ ಮುರಿಯಲ್ಪಡ್ತಾ ಇದೆಯೋ ಅದೇ ನಿಮ್ಮ ವಿಗ್ರಹ. ಅದನ್ನು ಒಂದು ವೇಳೆ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಕೆಲವು ಸರಿ ಮಕ್ಕಳು ಕೂಡ ಆಗಿರ್ಬೋದು. ಅದು ಒಡೆದಾಗ ಮಾತ್ರನೇ ನಿಮ್ಗೆ ಹೆಚ್ಚು ಪೇಯ್ನ್ ಆಗುತ್ತಲ್ಲ, ಅವಾಗ ನೀವು ಚೆನ್ನಾಗಿ ತಿಳ್ಕೊಬಿಡ್ಬೇಕು, ವಾವ್, ಓ ದೇವರೇ, ಇದು ನನ್ನ ವಿಗ್ರಹ. ಹಾಗಿದ್ರೆ ಇದನ್ನು ನಾನು ಇನ್ನು ಮುಂದೆ ಹೆಚ್ಚು ಏನು ಮಾಡಲ್ಲ, ಪ್ರೀತಿಸಲ್ಲ. ನಿನ್ನನ್ನು ನಾನು ಹೆಚ್ಚಾಗಿ ಏನು ಮಾಡ್ತೇನೆ, ಪ್ರೀತಿಸ್ತಾನೆ. ಯೋಬನ ಹೃದಯವನ್ನು ಪ್ರಕಟಿಸ್ತಾ. ಆದರೆ ಅವಳು ಹೇಳಿದ ಮಾತು ಇವತ್ತು ಸಭೆಯ ಒಬ್ಬ ವಿಶ್ವಾಸಿನ ನಾನು ಗಮನಿಸ್ತೀನಿ ಕೇಳ್ರಿ. ಈ 2ನೇ ಅಧ್ಯಾಯದ 10ನೇ ವಾಕ್ಯನ ನಿಮ್ಮ ಜೀವನದಲ್ಲಿ ಏನಾದರೂ ನೀವು ಹಿಡ್ಕೊಂಬಿಟ್ರೆ, ನಾನು ಹೇಳ್ತೀನಿ ಸಾಯೋವರೆಗೂ ನೀವು ಇಂಜಾರ ಹೋಗಲ್ಲ. ಚಾಲೆಂಜ್ ಮಾಡ್ತೀನಿ ನಾನು ನಿಮಗೆ. ಇದನ್ನು ನಾನು ಗ್ರೀನಲ್ಲಿ ಒಂದೊಂದಕ್ಕೂ ಒಂದೊಂದು ಕಲರ್ ಹಾಕಿ ಮಾರ್ಕ್ ಮಾಡ್ತೀನಿ ನನ್ನ ವಾಕ್ಯ ಸತ್ಯವೇದದಲ್ಲಿ. ಇದನ್ನು ಗ್ರೀನ್ನಲ್ಲಿ ಹಾಕಿದ್ದೀನಿ. ಯಾಕೆ ಗೊತ್ತಾ? ಇದು ಸಾಯೋವರೆಗೂ ಹಚ್ಚ ಹಸಿರಾಗಿರಬೇಕು ನನ್ನ ಲೈಫ್ನಲ್ಲಿ. ಓ ದೇವರಿಂದ ಒಳ್ಳೆಯದನ್ನು ಮಾತ್ರವಲ್ಲ, ಕೆಟ್ಟದ್ದನ್ನು ಅನುಭವಿಸುವುದು ನನಗೇನಾಗಿದೆ, ಹೊಂದಬಾರ್ದು, ಹೊಂದಬೇಕು.
ನನಗೆ ಈ ವಾರದಲ್ಲಿ ಕರೆ ಮಾಡಿದಂತಹ ನವೀನ್ ಅನ್ನೋ ಸಹೋದರ, ಆ ಸಹೋದರ ಯಾರು? ಆ ಸಹೋದರ ಭಾಳ ವರ್ಷದ ಹಿಂದೆ ಒಬ್ಬ ಕುಡುಕನಾಗಿ ಅವನು ಯಾವಾಗಲೂ ಸಿನಿಮಾ ಹಾಡು ಕೇಳ್ತಿದ್ದವನು. ಆದರೆ ಉಡುಪಿಯಲ್ಲಿ ಅವನಿಗೆ ಒಂದು ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನಿಗೆ ದಿಢೀರಂತ ಅವನ ಕುಡುಕ್ತನದ ಚಟದಲ್ಲಿ ಹಾಡನ್ನು ಕೇಳೋ ಹವ್ಯಾಸದಲ್ಲಿ ಜೊತೆಗಿದ್ದಂತಹ ವ್ಯಾನ್ ಸೂಪರ್ವೈಸರ್ ಹತ್ರ ಹಾಡುಗಳನ್ನು ಮೆಮೊರಿ ಕಾರ್ಡಲ್ಲಿ ಹಾಕ್ಸ್ಕೊಂಡ. ಕುಡುಕ್ತನದಲ್ಲಿ ರಾತ್ರಿ ಹೊತ್ತು ಯಾವಾಗಲೂ ಹಾಡು ಕೇಳೋ ಇವನಿಗೆ ದಿಢೀರಂತ ಆ ಮೆಮೊರಿ ಚಿಪ್ ಒಳಗಡೆ ವಿಲ್ಸನ್ ಅನ್ನೋರು ನಿನ್ನ ಪ್ರೀತಿಯಲ್ಲಿ ಲೀನನಾದೆ ನಾನು ಅಂತ ದೇವರು ನನಗೆ ಕೊಟ್ಟಂಥ ಹಾಡನ್ನ ಅದರೊಳಗಡೆ ಹಾಕಿಕೊಟ್ರು. ರಾತ್ರಿ 11 ಗಂಟೆಗೆ ನವೀನ್ ದಿಢೀರಂತ ಹಾಡನ್ನ ಕೇಳ್ತಾ ಇರಬೇಕಾದ್ರೆ ಪಾಪದ ಅರಿವು ಬಂದು ನವೀನ್ ಪಶ್ಚಾತ್ತಾಪಪಟ್ಟು ಕಣ್ಣೀರು ಸುರಿಸ್ದ. ಅವನು ಪಶ್ಚಾತ್ತಾಪಪಟ್ಟು ಇಷ್ಟು ಕಣ್ಣೀರನ್ನು ಸುರಿಸಿ ವಿಲ್ಸನ್ ಅನ್ನೋರ ಹತ್ರ ಮಾರನೇ ದಿನ ಹೇಳ್ತಾನೆ, ಸರ್ ಈ ಹಾಡು ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದೆಯಲ್ಲ, ಅಲ್ಲಿಗೆ ನಾನು ಕರ್ಕೊಂಡೋಗ್ರಿ ಅಂದ. ವಾರ ಚರ್ಚಿಗೆ ಹೋದ ನವೀನ್. ನಾನು ಕಳೆದ 2 ವರ್ಷದ ಹಿಂದೆ ಅಲ್ಲಿ ಪ್ರಸಂಗ ಮಾಡಲಿಕ್ಕೆ ಹೋದಾಗ ನವೀನ್ ಪ್ರಾರ್ಥನೆ ಮಾಡಿದ್ದಂತೆ, ದೇವರೇ ಆ ಹಾಡು ಬರೆದಂಥ ಸೇವಕರನ್ನು ನಾನು ನೋಡಬೇಕು ಅಂತ. ಸೊ ತಾಳ್ಮೆಯಿಂದ ಇದನ್ನು ಹೇಳ್ತೀನಿ, ಹೆಚ್ಚಳಕ್ಕಾಗಿ ಹೇಳ್ತಾ ಇಲ್ಲ. ನಾನು ಹಾಡುಗಳನ್ನು ಬರೆದಾಗ ಒಂದನ್ನು ದೇವರ ಹತ್ರ ಕೇಳಿದ್ದೆ, ದೇವರೇ ನನ್ನ ಹಾಡುಗಳು ಎಷ್ಟು ವ್ಯೂಸ್ ಆಗುತ್ತೋ, ಎಷ್ಟು ಕ್ಯಾಸೆಟ್ಗಳು ಸೇಲ್ ಆಗುತ್ತೋ ಗೊತ್ತಿಲ್ಲ, ಆದರೆ ಈ ಹಾಡುಗಳು ಜನರ ಜೀವಿತವನ್ನು ಮುಟ್ಟಬೇಕು. ದೇವರ ಕೃಪೆ ನವೀನ್ ಅವತ್ತು ರಕ್ಷಣೆ ಹೊಂದಿದ್ದು ಮಾತ್ರ ಅಲ್ಲ, ಇವತ್ತುವರೆಗೂ ನವೀನ್ ಒಬ್ಬ ದೃಢವಾದಂಥ ವಿಶ್ವಾಸಿ. ಆದರೆ ನಿಮಗೆ ಗೊತ್ತಾ, 5 ವರ್ಷದಿಂದ ಅವನ ಹೆಂಡತಿ ರೋಗ ಬಡಿದು ಹಾಸಿಗೆಯಲ್ಲೇ ಇದ್ದಾಳೆ. ಅವಳ ಮನೆಗೆ ನಾನು ಹೋಗಿದ್ದೀನಿ. ನನ್ನ ಹೆಂಡತಿ ಹೋದಾಗ ಆ ಮನೆಯಲ್ಲಿರೋ ವಾಸನೆ ತಡೆಯೋಕ್ಕಾಗಲ್ಲ. ನವೀನ್ ಈ ವಾರನೂ ನನಗೆ ದಿಢೀರಂತ ನೆನಪಾಯಿತು ಅಂತ ಫೋನ್ ಮಾಡಿದರು. ನವೀನ್ ಕೇಳಿದೆ, ನಿಮ್ಮ ಹೆಂಡತಿ ಹೇಗಿದ್ದಾರೆ? ಪಾಸ್ಟ್ರೇ ನನಗೆ ಗೊತ್ತಿಲ್ಲ, ಅವಳು ಇನ್ನೂ ಹಂಗೆ ಇದ್ದಾಳೆ. ಆ ಮನೆ ಖಾಲಿ ಮಾಡಿ ಬೇರೆ ಮನೆಗೆ ಬಂದಿದ್ದೀನಿ, ಅಪ್ಪ ಅಮ್ಮನ ನೋಡ್ಕೊತಿದ್ದೀನಿ. ಆದರೆ ಪಾಸ್ಟ್ರೇ ದೇವರು ಒಳ್ಳೆಯವನು ಪಾಸ್ಟ್ರೇ, ದೇವರು ಒಳ್ಳೆಯವನು ಪಾಸ್ಟ್ರೇ. ಮತ್ತೆ ಕೇಳ್ತಾ ಇದ್ದೀನಿ, ಹೆಂಗೆ ಖರ್ಚು ನಡೀತಿದೆ? ದೇವರು ಒದಗಿಸ್ತಿದ್ದಾನೆ ಪಾಸ್ಟ್ರೇ, ದೇವರು ಒಳ್ಳೆಯವನು. ನಾನು ಯೋಚನೆ ಮಾಡಿದೆ, ಈ ವಾರ ಹಾದು ಹೋದಂಥ ಸಣ್ಣ ಪುಟ್ಟ ಖರ್ಚುಗಳು, ಅನಾರೋಗ್ಯಗಳು, ಬಂದಂಥ ವಾಪಸ್ ನೋವುಗಳಲ್ಲಿ ನಾನು ಕೂಡ ನವೀನ್ ಮಾತಾಡಿದಾಗ ಅಂದ್ಕೊಂಡೆ, ದೇವರು ಈ ರೀತಿ ಭಕ್ತರುಗಳನ್ನೆಲ್ಲ ಇಟ್ಟಿರುವಾಗ ನನ್ನ ಹಾದು ಹೋಗೋದು ಏನಿದೆ? ಏನೂ ಇಲ್ಲ. ಯಾಕಂದರೆ ಅವರುಗಳ ಹಿಂಸೆಯ ಮಧ್ಯದಲ್ಲೂ ದೇವರಿಗೆ ಹತ್ತಿರವಾಗಿದ್ದಾರೆ. ಇವತ್ತು ನಿಜವಾಗಲೂ ನೀವು ದೇವರನ್ನು ಪ್ರೀತಿಸ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗೋದು ಯಾವಾಗ ಗೊತ್ತಾ? ನಿಮ್ಮ ಆರೋಗ್ಯಗಳನ್ನು ದೇವರು ಬಡ್ದಾಗ, ನಿಮ್ಮ ಪ್ರೀತಿಸುವಂಥ ವ್ಯಕ್ತಿಗಳನ್ನು ದೇವರು ನಿಮ್ಮಿಂದ ತೆಗೆದುಹಾಕಿದಾಗ, ನಿಮ್ಮ ಜೀವಿತಗಳನ್ನು ದೇವರು ಮುರಿದಾಗಲೇ ನಿಮ್ಮ ನಿಜವಾದ ವಿಗ್ರಹ ಆಚೆ ಬರುತ್ತೆ. ಆಗ ತಾಳ್ಮೆಯಿಂದ ಯಥಾರ್ಥವಾಗಿ ಹೇಳಿಬಿಡ್ರಿ, ಸ್ವಾಮಿ ಇದುವರೆಗೂ ನಾನು ಇದನ್ನು ಪ್ರೀತಿಸ್ಬಿಟ್ಟೆ, ಕ್ಷಮಿಸು, ನಿನ್ನನ್ನು ನಾನು ಇನ್ನು ಮುಂದೆ ಪ್ರೀತಿಸಲಿಕ್ಕೆ ನನಗೆ ಕೃಪೆ ಮಾಡು. ಯಾಕಂದರೆ ಅವಾಗ ಆ ಥರ ಹೇಳಲಿಲ್ಲ ಅಂದರೆ ಯೋಬನ ಥರ ನೀವು ಹೇಳೋಕ್ಕಾಗಲ್ಲ. ಅದಕ್ಕೆ ಯೋಬ ಹೇಳಿದ್ದು, ಕೆಟ್ಟದನ್ನು ನಾವು ಹೊಂದಬಾರ್ದು. ಆದರೆ ಹಂಗೆ ಮಾತಾಡಿದ್ರೆ ಯಾವಾಗಲೂ ಮಾತಾಡೋಕ್ಕಾಗುತ್ತಾ? ಆಗಲ್ಲ. ಯಾಕಂದರೆ ಆ ಪೇಯ್ನ್ ಜಾಸ್ತಿ ಆದಾಗ ಮಾತು ಚೇಂಜ್ ಆಗುತ್ತೆ. ಯೋಬ ಆರಂಭದಲ್ಲಿ ಹಿಂಗೆ ಮಾತಾಡ್ದ, ಆದರೆ 13ನೇ ವಾಕ್ಯ, ಬಳಿಕ ಅವನಿಗೆ ವಿಪರೀತ ಬಾಧೆ ಎಂದು ತಿಳಿದು ಏನು ಮಾಡಿದಂತೆ, 7 ದಿನಗಳು ಹಗಲು ಇರುಳು ನೆಲದ ಮೇಲೆ ಕೂತ್ಕೊಂಡು ಏನು ಮಾಡ್ದ, ಸ್ನೇಹಿತರ ಜೊತೆ ಮಾತಾಡ್ತಿದ್ದ. ಯಾವುದೇ ಆರೋಗ್ಯ ಅಷ್ಟೇ, ಪ್ರಾರಂಭದಲ್ಲಿ ಚೆನ್ನಾಗಿರುತ್ತೆ, ಅದು ಹದಗೆಟ್ಟು ದಿನಗಳು ಕಳೆದ್ರೆ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ನಿರಾಶೆ ಜಾಸ್ತಿ ಆಗುತ್ತೆ. ನನಗೆ ಕೂಡ ನೆನಪಿದೆ, ಬೆನ್ನೋವು ಬಂದಾಗ 2-3 ವಾರ ಚೆನ್ನಾಗಿ ಸ್ತೋತ್ರ ಮಾಡಿದೆ, ಕಣ್ಣೀರಿಂದ ಆರಾಧನೆ ಮಾಡಿದೆ. ಆದರೆ ಅದು 2-3 ವರ್ಷ ಇದ್ದಾಗ ನನಗೆ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟು ಹಿಂಸೆ ಆಗೋದು. ಲಾಸ್ಟಲ್ಲಿ ಒಂದು ಸರಿ ದೇವ್ರ ಹತ್ರ ಹೀಗೆ ಹೇಳಿದೆ, ದೇವರೇ ನಾನು ನಿಜವಾಗ್ಲೂ ನೀನು ನನ್ನ ಗುಣಪಡಿಸಿದ್ರೆ ಮಾತ್ರನೇ ನಾನು ಮತ್ತೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೀನಿ, ಇಲ್ಲಾಂದರೆ ನನ್ನ ಕೈಯಲ್ಲಿ ಆಗಲ್ಲ ದೇವರೇ ಅಂದೆ. ಯಾಕಂದರೆ ಪೇಯ್ನ್ 2-3 ದಿನ, 2 ತಿಂಗಳು ಪರವಾಗಿಲ್ಲ, ಆದರೆ 3 ವರ್ಷ ಹೋದಾಗ 7 ದಿನಗಳವರೆಗೆ ಅವನಿಗಾದಂಥ ಸಂಕಟ ಅತೀ ತೀವ್ರವಾದಂಥ ಸಂಕಟ. ಬೋಕಿಯಿಂದ ಅವನು ಕೆರ್ಕೊಂತಿದ್ದಾನೆ. ಸಿಂಪಲಾಗಿ ಬಿಸಿಲಿಗೆ ಹೋಗಿ ಆಚೆ ಬಂದು ಅಲರ್ಜಿ ಬಂದ್ರೇ ನಮ್ಮ ಕೈಯಲ್ಲಿ ಕೆರ್ಕೊಂಡ್ರೆ ನಮ್ಮ ಕೈಯಲ್ಲಿ ತಡ್ಕೊಳಕ್ಕಾಗಲ್ಲ. ಇಲ್ಲ, ಅವನಿಗೆ ಆದಂಥ ಗಾಯ ನೋಡ್ರಿ, ತಲೆಯಿಂದ ಅಂಗಾಲವರೆಗೂ ಎಲ್ಲಿ ಅಂತ ಅವ್ನು ಕೆರ್ಕೊಳ್ತಾನೆ. ಅವ್ನು ಬೆನ್ನಲ್ಲಿರೋದನ್ನ ಅವ್ನು ಹೆಂಗೆ ಕೆರ್ಕೊಳ್ಬೋದು? ಯೋಚನೆ ಮಾಡಿ ನೋಡ್ರಿ ಅವನು ಆದೋದಂಥ ಸಂಕಟ. ಆದರೆ ಆ ಸಂಕಟ ಹೆಚ್ಚಾದಾಗ ನಿರಾಶೆಯ ಕೂಪಕ್ಕೆ ಹೋದ, ಬೇಸರ ಆಯಿತು. ಆಪತ್ತು ಹೆಚ್ಚು ಕಾಲ ಉಳಿದಾಗ ಭಯ ಆಪತ್ತು ಹೆಚ್ಚಾಗಿ ಹೋಗ್ಬಿಡುತ್ತೆ. ಕೆಲವು ಸಾರಿ ದೇವರ ಮಕ್ಕಳೇ, ನಮಗೂ ನಿಮಗೂ ದೇವರಿಂಥ ಒಂದು ಇಂಟ್ಯೂಷನ್ ಒಂದು ಇಟ್ಟಿದ್ದಾನೆ. ಕೆಲವರು ನೀವು ಗಮನಿಸಿದಿರೋ ಇಲ್ವೋ, ಏನಾದರೂ ಒಂದು ಆಪತ್ತು ಬರೋಕ್ಕೆ ಮುಂಚೆ ದೇವರ ಮಕ್ಕಳಿಗೆ ಕೆಲವು ಸಾರಿ ಗೊತ್ತಾಗುತ್ತೆ. ಮನಸ್ಸಲ್ಲಿ ಒಂದು ಮಾತು ಹೇಳ್ತೆ, ಇದೇನೋ ಆಗುತ್ತೆ, ಇದೇನೋ ನಡೆಯುತ್ತೆ. ದೇವರ ಮಕ್ಕಳಿಗೆ ಈ ಒಂದು ಭಯ
ಮೊದಲೇ ಎಲ್ಲೋ ಒಂದು ಕಡೆ ದೇವರು ಅದನ್ನು ತೋರಿಸಿರ್ತಾನೆ. ಆದರೆ ಆ ಸಮಯಗಳಲ್ಲಿ ದೇವರನ್ನು ಅವನು ಹುಡುಕುವಂಥವನಾಗಿ, ಈ ವ್ಯಕ್ತಿ ನೀವು ನೋಡ್ರಿ, ಅವನ ಕಾಯಿಲೆ ವರ್ಸ್ಟ್ ಆಗ್ತಾ 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 ಅವನು ಮಾತಾಡಿದಂಥ ಮಾತುಗಳು ಈಗ ಓದ್ದಂಥ ವಾಕ್ಯಗಳು. ಏನಂತ ಹೇಳಿದ ಅವನು? ಯಾವನು ನನಗೆ ಭಯ ಹುಟ್ಟಿದೊಡನೆ ಏನು ಬಂತಂತೆ, ನನಗೆ ಆಪತ್ತು ಸಂಭವಿಸುವುದು. ಅದು ಯಾವ ಭಯ ಅಂತ ನಮಗೆ ಗೊತ್ತಿಲ್ಲ. ಆದರೆ ಯೋಬ ಹೇಳ್ತಾ ಇದ್ದಾನೆ, ನಾನು ಭಯಪಟ್ಟೆ, ಅದು ನನಗೆ ಸಂಭವಿಸಿಬಿಡ್ತಪ್ಪ. ಚಾರ್ಲ್ಸ್ ಸ್ಪರ್ಜನ್, ನಾನು ಇಷ್ಟಪಡುವಂಥ ಒಬ್ಬ ಒಳ್ಳೆಯ ಪ್ರಸಂಗಿಯ ರಾಜ್ಕುಮಾರ. ಆದರೆ ಅವನಿಗೆ ಗೌಟ್ ಅನ್ನೋ ಕಾಯಿಲೆ ಇತ್ತು. ಆ ಕಾಯಿಲೆ ಏನು? ಮೂಳೆಗಳೆಲ್ಲ ಹಾವು ಚುಚ್ಚಿದಾಗ ಹೆಂಗೆ ನೋವು ಬರುತ್ತೋ ಹಂಗೆ ಬರುತ್ತೆ. ಅವನು ಸಾವಿರಾರು ಪ್ರಸಂಗ ಮಾಡ್ದ. ನನ್ನಂಥ ಪ್ರಸಂಗಿಗಳಿಗೆ ದೊಡ್ಡ ಇನ್ಸ್ಪಿರೇಷನ್. 5800 ವಿಶ್ವಾಸಿಗಳಿರುವಂಥ ದೊಡ್ಡ ಚರ್ಚ್ ಪಾಸ್ಟರ್. ಆದರೆ ಅವನಿಗೆ ಹಾವು ಕಚ್ಚಿದಂಥ ಆ ನೋವು ಬರುವಾಗಿಲ್ಲ. ಮಗು ಥರ ಅಳ್ತಿದ್ದಂಥವನು. ಮಗು ಥರ ಅಳ್ತಾ ಇರಬೇಕಾದ್ರೆ ಅವನ ಫ್ರೆಂಡ್ ಒಬ್ಬ ಬಂದು ಹೇಳಿದಂತೆ, ಓ ಸ್ಪರ್ಜನ್, ನಮ್ಮ ಚರ್ಚಲ್ಲಿ ಬರ್ತಿದ್ದಾಳಲ್ಲ ಅಜ್ಜಿ, ಅವಳಿಗೆ ಕ್ಯಾನ್ಸರ್ ಬಂದಿದೆ, ಅವಳನ್ನು ಮೊನ್ನೆ ನಾನು ನೋಡೋಕ್ಕೆ ಹೋಗಿದೆ. ಆದರೆ ಸ್ಪರ್ಜನ್ ಅವಳು ಕ್ಯಾನ್ಸರ್ ಮಧ್ಯದಲ್ಲೂ ನೋವಿನಲ್ಲಿ ಸಂತೋಷದಿಂದ ಆರಾಧನೆ ಮಾಡ್ತಿದ್ದಾಳೆ ಅಂದ್ಲಂತೆ. ಆಗ ಸ್ಪರ್ಜನ್ ತಲೆ ತಗ್ಗಿಸಿ ನಾಚಿಕೆಯಿಂದ ಹೇಳಿದ್ನಂತೆ, ಅಯ್ಯೋ ನನಗೂ ಅವಳಿಗಿರುವಂತಹ ನಂಬಿಕೆ ಇಲ್ವಲ್ಲಪ್ಪ ಅನ್ನಂತೆ. ಪ್ರಸಂಗ ಮಾಡಿದಂಥ ಪ್ರಸಂಗಿ ವಿಶ್ವಾಸಿಗಿದ್ದಂಥ ನಂಬಿಕೆಯನ್ನು ನೋಡಿ ಅವನು ಭಯಪಟ್ಟು ನಾಚಿಕೆಯಿಂದ ತಲೆ ತಗ್ಸಿದ್ನಂತೆ. ನೀವು ನೋಡೋದಾದರೆ ಭಯ ನಮಗೆ ಮಾತ್ರ ಆಪತ್ತುಂಟು ಮಾಡಲ್ಲ. ಕೆಲವು ಸಾರಿ ನಮಗಾಗುವಂಥ ಆಪತ್ತು ಬೇರೆಯವ್ರಿಗೂ ಕೂಡ ಭಯ ಹುಟ್ಟಿಸುತ್ತೆ. ನೀವು ನೋಡ್ರಿ, ಅಲ್ಲಿ 1ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಶೆಬ ಅನ್ನುವಂಥ ಜನರು ಅವರು ಕತ್ತೆಗಳು ಮೇಯ್ತ ಕುರಿಗಳ ಮೇಯನ್ನು ಏನು ಮಾಡಿದ್ರಂತೆ, ಹೊಡ್ಕೊಂಡು ಹೋದ್ರು ಅಂತ ನೋಡ್ತೀರಾ. ಆದರೆ ಇದೇ ಶೆಬದವರು ನೆಕ್ಸ್ಟ್ ನೀವು ನೋಡೋದಾದರೆ ನೀರಿಲ್ಲದ ಜಾಗದ ಹತ್ರ ಬಂದಾಗ 6ನೇ ಅಧ್ಯಾಯ 20ನೇ ವಾಕ್ಯ, 6ನೇ ಅಧ್ಯಾಯದಲ್ಲಿ ನೀವು ನೋಡ್ರಿ, 6ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತೆ, ಶೆಬದ ಸಮೂಹ 19ನೇ ವಾಕ್ಯ, ಶೆಬದ ಸಮೂಹದವರು ಆ ತೊರೆಗಳನ್ನು ಏನು ಮಾಡಿದ್ರಂತೆ, ಹಾರೈಸಿದ್ರು. ಅವರು ಕುರಿ ಮೇಯಿಸ್ತಾ ಇರೋರು ಪಾಪ ನೀರನ್ನ ಹುಡ್ಕೊಂಡು ಹೋಗ್ತಾರೆ. ಆದರೆ ಅಲ್ಲಿ ಏನಾಯ್ತಂತೆ, 20ನೇ ವಾಕ್ಯ, ಅಲ್ಲಿಗೆ ಸೇರಿ ಏನು ಮಾಡಿದ್ರಂತೆ, ಆಶಾಭಂಗಪಟ್ಟರು, ನಂಬಿದಷ್ಟು ಏನಾದ್ರಂತೆ, ನಿರೀಕ್ಷೆಗೆಟ್ಟರು. ಈಗ ಸ್ನೇಹಿತರುಗಳಿಗೆ ಯೋಬ ಹೇಳ್ತಾ ಇದ್ದಾನೆ, ಈಗ ನೀವು ಹಾಗೆ ಇದ್ದೀರಾ, ನನ್ನ ವಿಪತ್ತನ್ನು ಕಂಡ ಕೂಡಲೇ ನೀವೇನು ಮಾಡಿದ್ದೀರಾ, ಹೆದರಿದಿರಿ. ಇವಾಗ ನನಗಾದಂಥ ಆಪತ್ತನ್ನು ನೀವೇನು ಮಾಡಿದ್ರಿ, ಕಂಡು ನೀವೇನು ಮಾಡಿಬಿಟ್ರಿ, ಹೆದರ್ಬಿಟ್ರಿ. ಅದಕ್ಕೆ 4 ವರ್ಷದಿಂದ ನನ್ನ ಸಭೆಯ ಸೇವೆಯಲ್ಲಿ ನಾನು ಒಂದನ್ನು ಅರ್ಥ ಮಾಡಿಕೊಂಡೆ, ನಮ್ಮ ಜೀವಿತಗಳಲ್ಲಿ ಹೆಚ್ಚು ವಿಪತ್ತುಗಳಾಗಿದ್ದರೆ ನಾವು ಸಭೆಗೆ ತಿಳಿಸೋದೇ ಇಲ್ಲ. ಏನೇನೋ ಆಗಿರುತ್ತೆ ನಮ್ಮ ಮನೆಗಳಲ್ಲಿ, ಕುಟುಂಬದಲ್ಲಿ, ಆರೋಗ್ಯದಲ್ಲಿ. ನೀವು ಗಮನಿಸಿದ್ದೀರೋ ಇಲ್ವೋ, ಈ ವಾರದಲ್ಲೂ ನನ್ನ ಮನೇಲಿ ಯಾರಿಗೂ ಹುಷಾರಿಲ್ಲ ಅನ್ನೋದನ್ನ ನಾನು ಪ್ರೇಯರ್ ರಿಕ್ವೆಸ್ಟೇ ಹಾಕಿಲ್ಲ. ನಿಮ್ಗಳದೆಲ್ಲ ಪ್ರೇಯರ್ ರಿಕ್ವೆಸ್ಟ್ ಹಾಕ್ತೀನಿ. ಯಾಕೆ ನಾನು ಹಾಕಲ್ಲ ಅಂದರೆ, ನನ್ನ ಆಪತ್ತನ್ನು ಕಂಡು ನೀವು ಕೂಡ ಏನಾಗ್ತೀರಾ. ಒಂದು ವೇಳೆ ನಾನು ಮುಂದಿನ ವಾರ ಯೋಬ ಪ್ರಸಂಗ ಮಾಡ್ತೀನಿ ಹೋದ ವಾರ ಅಂತ ಹೇಳಿದರೆ ನೀವೇನು ಹೇಳಿರೋರಿ, ಪಾಸ್ಟ್ರೇ ಈಗಲೇ ನೋಡ್ರಿ ಓದ್ರಿ ಅಂದರೆ ಯೋಬನ ಪುಸ್ತಕ ಇನ್ನು ಮುಂದೆ ಓದ್ತಿರೋ ಇರೋ ಭಯ ನನಗೆ ಗೊತ್ತಿಲ್ಲ. ಬೇರೆಯವರ ವಿಪತ್ತನ್ನು ಕಂಡಾಗ ನಾವು ಹೆದರ್ತೀವಿ. ಅದು ನಮಗೆ ಸಹಜ ಗುಣ. ಆ ಗುಣ ನಮಗೆ ಆಗಾಗ ಬರುತ್ತೆ. ಆದರೆ ಆಪತ್ತು ಭಯವನ್ನು ಹುಟ್ಟಿಸುತ್ತೆ. ಆದರೆ ಯೋಬ ಆಪತ್ತನ್ನು ಹ್ಯಾಂಡಲ್ ಮಾಡೋದು ನನಗೆ ತುಂಬ ಇಷ್ಟ ಆಯಿತು. ಯಾಕೆ ಗೊತ್ತಾ, ಯೋಬ ಭಯದಲ್ಲಿ ಬಂದಂಥ ಆಪತ್ತನ್ನು ಯಾರಿಗೂ ಹೇಳಲಿಲ್ಲ, ವಾಪಸ್ ದೇವರಿಗೆ ಹೇಳ್ದ. ಪಕ್ಕದಲ್ಲಿರೋರಿಗೆ ಹೇಳಿ, ಏನೇ ನೋವು ಬಂದರು ಫಸ್ಟ್ ಅವ್ರಿಗೆ ಹೇಳು. ಏನೇ ಭಯ ಬಂದರು ಫಸ್ಟು ಪಾಸ್ಟ್ರಿಗೆ ಫೋನ್ ಮಾಡಬೇಡ. ಇದು ತಿಳ್ಕೊಡ್ರಿ, ಫಸ್ಟು ಒಳ್ಳೆಯದು ಮಾಡಿರಿ, ನಾನು ಸ್ವೀಕರಿಸ್ತೀನಿ. ಆದರೆ ನಿಮ್ಮ ಜೀವಿತದಲ್ಲಿ ಬರ್ತಾ ಬರ್ತಾ ಒಂದನ್ನು ಕಲ್ತ್ಕೋಬೇಕು. ಏನು ಗೊತ್ತಾ, ಫಸ್ಟು ದೇವರಿಗೆ ಮಾಡಿ ಫೋನ್ನ. ಫಸ್ಟು ದೇವರೇ ನನಗೆ ಈ ಭಯ ಬಂದಿದೆ, ನನಗಿದಾಗಿದೆ. ಯಾಕಂದರೆ ಯೋಬ ನನಗಿಷ್ಟ. ಅವನ ಜೀವಿತದಲ್ಲಿ ಯಾವತ್ತೂ ಅವನು ಕಂಪ್ಲೇಂಟ್ ಮಾಡಲಿಲ್ಲ. ಯಾಕಂದರೆ ಅವನ ಕಂಪ್ಲೇಂಟ್ಗಳು, ಅವನಿಗಾದಂಥ ನಿರಾಶೆ, ಭಯ, ಆಪತ್ತುಗಳನ್ನೆಲ್ಲ ಒಂದು ನೀರನ್ನು ಒಯ್ಯೋ ರೀತಿಯಲ್ಲಿ ವಾಪಸ್ಸು ದೇವರಿಗೆ ಹೇಳ್ದ. ಫ್ರೆಂಡ್ಸ್ಗಳೆಲ್ಲ ಯೋಬನ ಸಮಸ್ಯೆ ಬಗ್ಗೆ ಮಾತಾಡಿದ್ರು. ಯೋಬ ತನ್ನ ಸಮಸ್ಯೆನ ದೇವರ ಬಗ್ಗೆ ಆ ಥರ ಮಾತಾಡ್ದ. ಯೋಬನಿಗೂ ಯೋಬನ ಫ್ರೆಂಡ್ಸ್ಗೂ ಇದ್ದಿದ್ದು ವ್ಯತ್ಯಾಸ ಏನು ಗೊತ್ತಾ, ಯೋಬನ ಲೈಫ್ನಲ್ಲಿ ಆದಂಥ ಸಮಸ್ಯೆನೆಲ್ಲ ದೇವರು ಮಾಡಿದ್ದು ಅಂತ ದೇವ್ರ ಬಗ್ಗೆ ಲೆಕ್ಚರ್ ಕೊಟ್ಟರು. ದೇವ್ರಿಗೆ ನೀನು ಹಿಂಗೆ ಮಾಡಿದ್ಯಾ ಯೋಬ, ಅದಕ್ಕೆ ನಿನ್ಗಾಗಿರೋದು ಅಂತೆಲ್ಲ ಪ್ರಸಂಗನೇ ಮಾಡಿಬಿಟ್ರು. ಯೋಬ ಅವ್ರಿಗೆ ಪ್ರಸಂಗ ಮಾಡಲಿಲ್ಲ. ಏನು ಪ್ರಸಂಗ, ಯಾರ ಹತ್ರ ಮಾತಾಡ್ದ, ದೇವರ ಹತ್ರ ಮಾತಾಡ್ದ. ನಾನು ಯಾಕಾದರೂ ಈ ದಿನದಲ್ಲಿ ಹುಟ್ಟಿಸ್ದೋ, 3ನೇ ಅಧ್ಯಾಯದಲ್ಲಿ ನೋಡ್ರಿ, ನಾನು ಹುಟ್ಟಲೇಬಾರ್ದಾಗಿತ್ತು ಅಂದ್ಬಿಟ್ಟ. ನೋಡ್ರಿ ಎಲ್ಲಿದೆ ಆ ವಾಕ್ಯ, 3ನೇ ಅಧ್ಯಾಯದಲ್ಲಿ ಏನು ಹೇಳ್ತಾನೆ ಅವನು, ಯೋಬನು ಬಾಯಿ ತೆರೆದು ನನ್ನ ಜನ್ಮ ದಿವಸವನ್ನು ಶಪಿಸಿ ಇಂತೆದ್ದೀನು, ನಾನು ಹುಟ್ಟಿದ ದಿನವೂ ಹಾಳಾಗೋಗ್ಲಿ.
4ನೇ ವಾಕ್ಯ, ಆ ದಿವಸ ಕತ್ಲೆ ಆಗಲಿ, ಮೇಲಿನಿಂದ ದೇವರು ಏನು ಮಾಡ್ರಿ ಲೆಕ್ಕಿಸದೇ ಇರಲಿ. ವಾಪಸ್ ಎಲ್ಲ ಕಂಪ್ಲೇಂಟ್ಸ್ಗಳನ್ನು ಯಾರಿಗೆ ಹೇಳ್ತಾ ಇದ್ದಾನೆ ಅವನು? ದೇವರಿಗೆ ಹೇಳ್ತಿದ್ದಾನೆ. ಹಾಗಿದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಯಾವ ಭಯ ಬಂದಿದೆ ದೇವರ ಮಕ್ಕಳೇ? ಒಂದು ವೇಳೆ ಕೆಲವು ಸಾರಿ ನಿಮ್ಮ ಜೀವಿತಗಳಲ್ಲಿ ಭವಿಷ್ಯದ ಬಗ್ಗೆ ಭಯ ಬಂದಿದೆಯಾ? ಇಲ್ಲ ಲೋನ್ಗಳ ಭಯ ನಮ್ಮ ಮೇಲಿದೆಯಾ? ಇಲ್ಲ ಕಾಲೇಜ್ಗೆ ಹೋಗುವಂಥ ಮಕ್ಕಳುಗಳಿಗೆ ನೆಕ್ಸ್ಟ್ ನಾನು ಏನು ಸಬ್ಜೆಕ್ಟ್ ತೊಗೊಂಡು ಏನು ಮಾಡ್ತೀನಿ ಅನ್ನೋ ಭಯ ನಿಮಗಿದೆಯಾ? ಇಲ್ಲ ಮದುವೆಯ ಜೀವಿತಗಳಲ್ಲಿ ನೀವು ಮುರಿಯಲ್ಪಟ್ಟಿರೋದ್ರಿಂದ ನನ್ನ ಲೈಫ್ ಏನಾಗ್ಬೋದು ಅಂತ ಭಯ ಇದೆಯಾ? ಡೆವಿಲ್ ಆಲ್ವೇಸ್ ಪ್ಲೇಸ್ ಇನ್ ಅವರ್ ಮೈಂಡ್. ಸೈತಾನ ನಮ್ಮ ಮೈಂಡಲ್ಲಿ ಯಾವಾಗಲೂ ಯುದ್ಧ ತರ್ತಾನೆ. ಏನಾಗುತ್ತೆ ನನಗೀಗಲೂ ನೆನಪಿದೆ, ಬೈಬಲ್ ಕಾಲೇಜ್ ಮುಗಿಸಿ 3ನೇ ವರ್ಷ ಗ್ರ್ಯಾಜುಯೇಷನ್ ಸ್ಪೀಕರ್ ಆಗಿ ನನಗೆ 3 ಅವಾರ್ಡ್ ಕೊಟ್ಟರು. ಅವಾರ್ಡ್ ತೊಗೊಂಡು ನಾನು ಖುಷಿಯಾಗಿರಲಿಲ್ಲ. ಅವಾರ್ಡ್ ತೊಗೊಂಡು ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ದೇವರೇ, ನಾನು ನೆಕ್ಸ್ಟು ಎಲ್ಲಿಗೆ ಹೋಗಲಿ? ಯಾವ ಸೇವೆಗೆ ಹೋಗಿ ಸೇರಿಕೊಳ್ಳಿ? ಯಾವ ಸಂಸ್ಥೆ ನಾನು ಸೇರಿಸ್ಕೊಳ್ಳುತ್ತೆ? ನನ್ನ ಭವಿಷ್ಯ ಏನಾಗ್ಬೋದು? ಅವತ್ತಾಗಿದ್ದು ಬಂದಂಥ ನನಗೆ ಪ್ರಶಸ್ತಿಗಳಿಗಿಂತ ಭಯನೇ ಜಾಸ್ತಿ. ಆದರೆ ಆ ಭಯಗಳನ್ನು ನಾವು ಹ್ಯಾಂಡ್ಲ್ ಮಾಡೋಕ್ಕಾಗದೇ ಇದ್ದಾಗ ನಾವು ಯಾರ ಹತ್ರ ಓಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯ. ಅದಕ್ಕೆ ದಾವೀದನು, ನನಗೆ ಸತ್ಯವೇದದಲ್ಲಿ ನೀವು ನೋಡೋದಾದರೆ, ಅವನ ಮಗಳನ್ನು ಕೊಟ್ಟಂತಹ ಮಾವನೇ ಅವನ ಜೀವಿತದಲ್ಲಿ ಭಾಳಷ್ಟು ಕಷ್ಟ ಕೊಟ್ಬಿಟ್ಟ. ಆದರೆ ಕೀರ್ತನೆಗಳು 57ನೇ ಅಧ್ಯಾಯಕ್ಕೆ ಬನ್ನಿರಿ. ಕೀರ್ತನೆಗಳು 57ರಲ್ಲಿ ದಾವೀದನು ಒಂದು ಸೀಕ್ರೆಟನ್ನು ಕಲ್ತ್ಕೊಂಡ. ಆಪತ್ತುಗಳು ಬಂದಾಗ ಏನು ಮಾಡಬೇಕಂತೆ? 1-2ನೇ ವಾಕ್ಯ ಓದೋಣ. ಏನು ಹೇಳ್ತಾನೆ? ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಏನಾಗಿದೆಯಂತೆ ಆಶ್ರಯ ಸ್ಥಾನವಲ್ವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಏನು ಮಾಡುವೆನು? ನಾನು ಆಶ್ರಯಿಸಿಕೊಳ್ಳುವೆನು. ವಾಹ್! ಆಪತ್ತುಗಳು ಬಂದಿದೆಯಾ? ನೀವು ಆಪತ್ತುಗಳಲ್ಲಿ ಎಲ್ಲೂ ಓಡಬೇಡ್ರಿ. ಎಲ್ಲಿಗೆ ಓಡಬೇಕು? ಈಗ ಹೆಂಗೆ ಆ ಮಗು ಅವ್ನು ಗಿಂಡಿದ ತಕ್ಷಣ ಸಮರ್ಪಣ್ ಬಂದು ನಾಗರಾಜ ಹಿಡ್ಕಂಡ, ಹಂಗೆ ನಾವು ಯಾರ ಹತ್ರ ಓಡ್ಬಿಡ್ಬೇಕು? ದೇವರ ಹತ್ರ ಓಡ್ಬಿಡ್ಬೇಕು. ದೇವರ ಆಪತ್ತುಗಳು ಕಳೆದು ಹೋಗೋ ತನಕ ದೇವರ ಮರೆಯಲ್ಲಿ, ರೆಕ್ಕೆಯ ಮರೆಯಲ್ಲಿ ಏನು ಮಾಡಬೇಕಂತೆ? ಆಶ್ರಯಿಸಿಕೊಳ್ಬೇಕು. ಯಾಕೆ ಆ ಮಾತು ಹೇಳ್ತಾ ಇದ್ದಾನೆ? ಮೇಲೆ ನೀವು ವಾಕ್ಯ ಓದಿದರೆ, ದಾವೀದನು ಸೌಲನ ಭೀತಿಯಿಂದ ಓಡಿ ಹೋಗಿ ಗುಹೆಯಲ್ಲಿ ಆಡ್ಕೊಂಡಿದ್ದಾನೆ. ಹಾಗಿದ್ರೆ ಅವನಿಗೆ ಪ್ರೊಟೆಕ್ಷನ್, ಗಮನ ಇಟ್ಟು ಕೇಳ್ರಿ, ಇಲ್ಲಿ ನೋಡ್ರಿ ಒಂದು ನಿಮಿಷ. ದಾವೀದನಿಗೆ ಭರವಸೆ ಅವನ್ನ ಕಾಪಾಡೋದು ಗುಹೆ ಅಲ್ಲ. ಕೆಲವು ಸಾರಿ ನಾವು ಹಾಗೇನೆ, ಹಣದ ಕಷ್ಟ ಬಂತ, ನೆಕ್ಸ್ಟ್ ದುಡ್ದು ಬರೀ ಹಣನೇ ಸೇರಿಸ್ಬಿಡೋದು. ಹಣದ ಸೆಕ್ಯೂರಿಟಿ, ಹಣ ಸೆಕ್ಯೂರಿಟಿ ಕೊಡುತ್ತೆ ನಿಮಗೆ, ಇಲ್ಲ ಅಂತ ನಾನು ಹೇಳಲ್ಲ. ಇಟ್ ಈಸ್ ಅ ಫಾಲ್ಸ್ ಸೆಕ್ಯೂರಿಟಿ. ಯಾವಾಗ ಬೇಕಾದರೂ ಆ ಬ್ಯಾಂಕ್ ಕೂಡ ಮುಚ್ಚೋಗ್ಬಿಡ್ಬೋದು. ಭರವಸೆ ಯಾವಾಗೆಲ್ಲ ದೇವರ ಮಕ್ಕಳುಗಳು, ನಾನು ನಿಮ್ಗೆ ಹೇಳಿದ್ನಲ್ಲ, ನಾನು 1 ಲಕ್ಷ ಯಾಕೆ ಕಳ್ಕೊಂಡೆ? 4,000 5,000 ನನ್ನ ಮನೆ ಬಾಡಿಗೆ ಇತ್ತು, 4,000 ನನ್ನ ಹತ್ರ ದುಡ್ಡಿರೋದು, ಇನ್ನು 1,000 ನನ್ನ ಹತ್ರ ದುಡ್ಡು ಕಷ್ಟ ಆಗೋದು. ನಾನೇನು ಮಾಡಿದೆ? ಒಬ್ರು ಹೇಳಿದ್ರು, ಇಷ್ಟು ದುಡ್ಡಿಗೆ ಅಲ್ಲಿ ಕೊಡೋದಕ್ಕಿಂತ ಈ ಕಂಪ್ನಿಗೆ ಕೊಟ್ಟರೆ 1,000 ಸಿಗುತ್ತೆ ಅಂತ. ಮನುಷ್ಯನನ್ನು ಆಶ್ರಯಿಸ್ಕೊಂಡೆ. 1,000ಕ್ಕೆ 4,000 ಕೊಡೋ ದೇವರು 1,000 ಕೊಡಲ್ವಾ? ನಾನು ಆ ಆಪತ್ತನ್ನು ಎಸ್ಕೇಪ್ ಮಾಡೋಕ್ಕೆ ಅವ್ರ ಹತ್ರ ಹೋಗಿ ದುಡ್ಡು ಕೊಟ್ಟೆ. ಅಲ್ಲಿ 990 ರೂಪಾಯಿ ಬಂತು, 6 ತಿಂಗಳು ಬಂತು. ಆದರೆ ಒಂದು ದಿವಸ ಪ್ರಾರ್ಥನೆ ಮಾಡುವಾಗ ದಿಢೀರಂತ ಈ ವ್ಯಕ್ತಿ ಕಾಣ್ತಾ ಇಲ್ಲ ಅಂತ ಸುದ್ದಿ ಬಂತು. ಆಮೇಲೆ ಇನ್ನೊಂದು ಸಮಸ್ಯೆ ಬಂತು. ಇವೆಲ್ಲ ಬಂದು ದೇವ್ರ ಹತ್ರ ಪ್ರೇಯರ್ ಮಾಡೋಕ್ಕೆ ಹೋದಾಗ ದೇವ್ರು ಹೇಳಿದರು, 1,000ಕ್ಕೆ ಅಗ್ರಿ ಗೋಲ್ಡು. ಎಲ್ಲ ಇತ್ತು ಗೋಲ್ಡ್? ಈಗ ಅಗ್ರಿನೂ ಇಲ್ಲ, ಗೋಲ್ಡು ಇಲ್ಲ. ಅರ್ಥ ಆಗ್ತಿದೆಯಾ ನಿಮಗೆ? ನಿಮ್ಮ ಜೀವಿತಗಳಲ್ಲಿ ನಾವು ಗೋಲ್ಡೆಲ್ಲ, ಅವನು ಲಾಸ್ಟಲ್ಲಿ ತಾಮ್ರನೂ ಸಿಗ್ತಿಲ್ಲ. ಅದಕ್ಕೆ ಯಾಕೆ ಹೇಳ್ತಾ ಇದ್ದೀವಿ? ನೀವು ಅನೇಕ ಸಾರಿ ಆಪತ್ತುಗಳು ಕಳೆದು ಹೋಗುವಾಗ ಗುಹೆಗಳನ್ನೆಲ್ಲ ಹುಡ್ಕೊಂಡು ಹೋಗ್ಬೇಕಾಗಿರೋದು. ನಮ್ಮ ಜೀವಿತಗಳಲ್ಲಿ ನೀವು ಗುಹೆಯನ್ನು ಹುಡ್ಕೊಂಡು ಭರವಸೆ ಇಟ್ಟರೆ ಖಂಡಿತವಾಗಿ ಒಂದು ದಿವಸ ಗುಹೆ ನಿಂದು ಕಿತ್ತು ಹೋಗ್ಬಿಡುತ್ತೆ. ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ, ನೀವು ಸಂಪಾದನೆ ಮಾಡೋದು ಒಳ್ಳೆಯದು, ಆಸ್ತಿಗಳು ಮಾಡೋದು ಒಳ್ಳೆಯದು. ಆದರೆ ಇವತ್ತಿನ ಆ ಪ್ರಾಸಂಗದಲ್ಲಿ ನೀವು ತಾಳ್ಮೆಯಿಂದ ನಿಮ್ಮನ್ನು ಹೇಳ್ತಾ ಇದ್ದೀನಿ, ನೀವು ಪರೀಕ್ಷೆ ಮಾಡಿ ನೋಡ್ಕೊಳ್ರಿ. ಅವುಗಳನ್ನೆಲ್ಲ ಸೇರಿಸಿಟ್ಕೊಂಡೇ ನಿಮ್ಮ ಜೀವನ ನಡೆಯುತ್ತೆ ಅಂದರೆ, ನಿನ್ನಂತಹ ಸುಳ್ಳಾದಂತಹ ಜೊಂಡು ಹುಲ್ಲಿನ ಮೇಲೆ ಕೈ ಊರುವಂತಹ ಭರವಸೆ ಇರೋ ವ್ಯಕ್ತಿ ಆಗಿಬಿಟ್ಟಿದೆಯಾ? ಆ ಜೊಂಡು ಹುಲ್ಲು ಯಾವಾಗ ಬೇಕಾದರೂ ಮುರಿದೋಗ್ಬಿಡುತ್ತೆ. ದೇವರು ಇವತ್ತು, ದಾವೀದನು ಇಷ್ಟು ದೊಡ್ಡ ವ್ಯಕ್ತಿ ರೀ, ಆದರೆ ಅವನು ಹೇಳ್ತಾ ಇದ್ದಗಳು ಕಳೆದು ಹೋಗೋ ತನಕ ಈ ಗುಹೆ ಒಳಗಡೆ ಇರ್ತೀನಿ ಅಂತ ಹೇಳಿಲ್ಲ. ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಇವತ್ತು ದೇವರ ಮರೆಯನ್ನು ನಾವು ಆಶ್ರಯಿಸ್ಕೊಳ್ತಾ ಇದ್ದೀವ? ದೇವರ ಮರೆಗೆ ನಾವು ಆವಾಗ ಹೋಗ್ತಿದ್ದೀವ? ನನ್ನ ಹೆಂಡತಿ ಒಂದು ಬುಕ್ ಓದುವಾಗ ಇತ್ತೀಚೆಗೆ ಒಂದು ಮಾತು ಹೇಳಿದ್ಲು. ಆ ಪುಸ್ತಕದಲ್ಲಿ ಹೀಗೆ ಹೇಳಿದೆ,
ಹಣ ಭಾಳ ಸೆನ್ಸಿಟಿವ್ ಸಬ್ಜೆಕ್ಟ್. ಯಾಕೆ ಹಣ ಬಹಳ ಸೂಕ್ಷ್ಮವಾದಂಥ ವಿಷಯ ಗೊತ್ತಾ ನಿಮಗೆ? ದೇವರು ಕೊಡುವಂಥ ಎಲ್ಲ ಪ್ರಾಮಿಸ್ಗಳನ್ನು ಹಣ ಕೊಡುತ್ತೆ. ಅದಕ್ಕೆ ದೇವರು ಹಣವನ್ನು ಪ್ರೀತಿಸಬೇಡ್ರಿ ಅಂತ ಹೆಚ್ಚು ಹೇಳಿತು. ನೀನು ಹೇಳೋ ಸ್ಥಾನ, ಮಾನ, ಗೌರವ, ಮನೆ ಎಲ್ಲ ಕೊಡೋದು ಯಾವುದು ಗೊತ್ತಾ? ದೇವರು ಕೊಡೋದನ್ನೆಲ್ಲನೂ ಯಾವುದು ಕೊಡೋಕ್ಕೆ ಶಕ್ತಿ ಇದೆ? ಹಣ ಕೊಡೋಕ್ಕೆ ಶಕ್ತಿ ಇದೆ. ಅದಕ್ಕೆ ನಾನು ಕೆಲವರನ್ನೆಲ್ಲ ಹಣದಲ್ಲಿ ಕೆಲವು ಸಾರಿ ನಾನು ಹೆಂಡತಿ ಹೇಳ್ತಾಳೆ, ನೀವು ಈ ಕಾಣಿಕೆ ದಶಮಾಂಶಗಳ ಬಗ್ಗೆ ಹೇಳಬೇಡ್ರಿ ಅಂತ. ಆದರೆ ಯಥಾರ್ಥವಾಗಿ ಹೇಳ್ತೀನಿ, ಕೆಲವು ಸಾರಿ ನನ್ನ ಸಭೆ ಮಕ್ಕಳಿಗೆ ಯಾಕೆ ಹೇಳ್ತೀನಿ ಅಂದರೆ, ಒಂದು ದಿವಸ ಇವ್ರು ಹಣನ ಪ್ರೀತಿಸಿ ಇವ್ರು ಮುರಿದೋಗ್ಬಿಟ್ಟಾಗ ವಾಪಸ್ ನನ್ನ ಹತ್ರ ಬರ್ತಾರಲ್ಲ, ಯಾಕಾದರೂ ಇವರು ಈ ಹಣಗಳ ಬಗ್ಗೆ ಹಿಂಗಿದಾರೋ. ನಿಜವಾಗಲೂ ಹಣದ ಬಗ್ಗೆ ಈ ವಾರದಲ್ಲೂ ಕೂಡ ಒಬ್ಬರು ಹೇಳಿದ್ರು, ಒಬ್ಬ ಸಭೆ ವಿಶ್ವಾಸಿ ಬಗ್ಗೆ ಹೇಳಿದ್ರು, ಎಂಥ ಜಿಪುಣಾರಿ ಅವನು, ಯಾವುದೋ ಚರ್ಚವ್ರು, ಆದರೆ ಎಂಥ ಜಿಪುಣಾರಿ ಅವನು, ಅನ್ಯ ಜನರುಗಳ ಜೊತೆ ಓಡಾಡ್ತಾ ಇರೋನು, ಆದರೆ ಅವನು ಒಂದು ಟೀಗೂ ಖರ್ಚು ಮಾಡಲ್ವಲ್ರಿ. ಯಾಕಿಂಥ ದರಿದ್ರ ಬುದ್ಧಿಗಳು ಬಂದಿದೆ ಸಭೆ ಮಕ್ಕಳುಗಳಿಗೆ? ಆ್ಯಕ್ಚುಲಿ ದೇವರ ಮಕ್ಕಳು ಅವ್ರಿಗೆ ಟೀ ಕೊಡಿಸ್ಬೇಕು, ಆದರೆ ನಮ್ಮ ಸಾಕ್ಷಿ ಹೆಂಗಿದೆ? ಟೀನೂ ಕೊಡಿಸಲ್ಲ. ಯಾಕಂದರೆ ಇಲ್ಲೂ ದೇವರಲ್ಲಿ ಬಂದ ಮೇಲೆ ಅವನು ವರ್ಷಗಟ್ಟಲೆ ದೇವರನ್ನು ನಂಬಿದ್ದಾನೆ, ಆದರೆ ಹಣನೇ ಅವನಿಗೆ ದೇವರಾಗಿದೆ. ಅದು ಗುಹೆಯಲ್ಲಿ ನೀನು ಎಷ್ಟು ಹೊತ್ತು ಸೇರಿಸಿಟ್ಕೊಳ್ತೀಯ? ಯೇಸು ಸ್ವಾಮಿ ಅದಕ್ಕೆ ಹೇಳಿದ್ನಲ್ಲ, ಒಬ್ಬನು ಕಣಜದೆಲ್ಲ ಸೇರಿಸಿಟ್ಟು ಏನು ಹೇಳಿದ್ನಂತೆ? ನನ್ನ ಆತ್ಮವೇ ನೀನೇನಾಗಿರು, ಸುಖವಾಗಿರು, ನಿಶ್ಚಿಂತೆ ಆಗಿರು. ಎಲ್ಲ ಕಣಜದಲ್ಲಿ ಏನು ಮಾಡಿದ್ದೀನಿ? FD ಮಾಡಿ ಸೇರಿಸಿಟ್ಟಿದ್ದೀನಿ. ಆದರೆ ದೇವರು ಆ ಮಾತುಗಳನ್ನ ನಾನು ಹೇಳಲಿಕ್ಕೆ ಕಾರಣ ಏನಂದರೆ, ಹಣಗಳ ಮೇಲೆ ಜನರುಗಳು ಭರವಸೆ ಇಟ್ಟಾಗ, ಮಕ್ಕಳುಗಳ ಮೇಲೆ ಭರವಸೆ ಇಟ್ಟಾಗ, ಒಂದು ವೇಳೆ ಸೇವೆಯನ್ನು ನಡೆಸ್ತಾ ಇರುವ ನಾನು ಕೂಡ ಈ ಸೇವೆಯನ್ನು ನಡೆಸಲಿಕ್ಕೆ ನಿಮ್ಮಗಳ ಮೇಲೆ ಭರವಸೆ ಇಟ್ಟರೆ ದೇವರು ನನ್ನನ್ನು ಮೆಚ್ಕೊಳ್ಳೋದಿಲ್ಲ. ಅದಕ್ಕೆ ಕೆಲವು ಸಾರಿ ನಾನು ಅವುಗಳನ್ನು ದೇವರ ಬಳಿಗೆ ಬಿಟ್ಕೊಡ್ತೀನಿ. ಯಾಕಂದರೆ ದೇವರು ಕೊಡುವಂಥ ವಾಗ್ದಾನವನ್ನು ಹಣ ಇವತ್ತು ನಿಮಗೆ ಕೊಡ್ತಿದೆಯಾ? ನೀವು ಅವುಗಳನ್ನು ಎಚ್ಚರ ವಹಿಸಬೇಕು. ಆಪತ್ತಿನಲ್ಲಿ ಒಂದು ವೇಳೆ ದೇವರು ಇವತ್ತು ಏನಾದರೂ ಅನುಮತಿಸಿದಾನ, ರೆಕ್ಕೆಯ ಮರೆಯ ಕೆಳಗಡೆ ಹೋಗ್ರಿ. ಯಾಕೆ ಗೊತ್ತಾ? 2ನೇ ವಾಕ್ಯ ಹೇಳುತ್ತೆ, ನನ್ನ ಕಾರ್ಯವನ್ನು, 2ನೇ ವಾಕ್ಯ 57:2 ನೋಡ್ರಿ, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವ ದೇವರನ್ನು ಏನು ಮಾಡುವೆನು? ವಾವ್, ನಿನ್ನ ಕಾರ್ಯನ ಯಾರು ಸಿದ್ಧಿಗೆ ತರಬೇಕಂಗಿದ್ರೆ ದೇವರು ತರಬೇಕು. ಹಾಗಿದ್ರೆ ಆ ಭಯವನ್ನು ಇವತ್ತು ಯಾವ ಭಯದಲ್ಲಿ ನೀವು ಇದ್ದೀರೋ ನನಗೆ ಗೊತ್ತಿಲ್ಲ. ದೇವರ ಮಕ್ಕಳೇ, ಯಾವುದ್ರ ಮೇಲೆ ನೀವು ಭರವಸೆ ಇಟ್ಟಿದ್ದೀರೋ ಗೊತ್ತಿಲ್ಲ. ದೇವರು ನಿಮ್ಮ ಭರವಸೆಯನ್ನು ಒಂದು ವೇಳೆ ಅವುಗಳನ್ನು ತೆಗೆದುಹಾಕಿ ತೋರಿಸ್ಕೊಡ್ತಾ ಇದ್ದರೆ ಇವತ್ತು ನಾವು ಯಥಾರ್ಥವಾಗಿ ದೇವರ ಹತ್ರ ಮಾತಾಡೋಣ. ಭಯ ಆಪತ್ತುಗಳನ್ನು ತಂದಿದ್ರೆ ನಿನ್ನೊಳಗಿರೋ ವಿಗ್ರಹವನ್ನು ಕೂಡ ಆಚೆ ತೋರಿಸಿದೆ, ಅದು ಒಳ್ಳೆಯ ಲಕ್ಷಣ ಕೂಡ.